ಸಮಯದಲ್ಲಿ ವಂದನೆಗಳು ಸಲ್ಲಿಸುತ್ತಾ ಇವತ್ತಿನ ಒಂದು ಕೂಟ ನಾವೇನ್ ಮಾಡೋಣ ಆರಂಭ ಮಾಡೋಣ. ಇವತ್ತಿನ ವಾಲ್ಯೂಮ್ ಸ್ಟಡಿನ ಆರಂಭ ಮಾಡೋಕೆ ನಮ್ಮ ಮೊದಲಂತ ವೀರಭದ್ರ ಬದರು ಒಂದು ಪ್ರಾರ್ಥನೆ ಮಾಡಿ ನಡ್ಸ್ಕೊಡ್ಬೇಕಾಗಿ ಕೇಳ್ಕೊಂತೀನಿ. ಬ್ರದರ್ ಕೇಳಿಸ್ತಿದೆ ಬ್ರದರ್? ಬ್ರದರ್ ಕೇಳಿಸ್ತಿದೆ, ಪ್ರಾರ್ಥನೆ ಮಾಡಿ ಬ್ರದರ್. ಸರಿ ಬ್ರದರ್, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನೇ ಪರಲೋಕದಲ್ಲಿರುವಂತ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟುದಕ್ಕಾಗಿ ನಿಮಗೆ ಸ್ತೋತ್ರ ತಂದೆಯೇ. ನಮ್ಮ ತಂದೆಯಾದ ದೇವರೇ, ಈ ರೀತಿಯಾಗಿ ನಮ್ಮೆಲ್ಲರನ್ನಪ್ಪ ಒಟ್ಟಾಗಿ ಸೇರಿಸಿ ಮಾಧ್ಯಮದ ಮುಖಾಂತರವಾಗಿ ನೀವು ನಮಗಿಟ್ಟಿರುವಂತಹ ಯೋಜನೆಗಳನ್ನು ನಿಮ್ಮ ದಾಸರ ಮುಖಾಂತರ ನಮಗೆ ಈವರೆಗೂ ತಿಳಿಸ್ತಾ ಬಂದಿದ್ದೀರಿ ಸ್ವಾಮಿ. ಹೌದು ದೇವರೇ, ನೀವು ಇಟ್ಟಿರುವಂತ ಅನೇಕ ಯೋಜನೆಗಳನ್ನು ಈ ರೀತಿಯಾಗಿ ನಾವು ತಿಳ್ಕೊಳ್ಳುವಂತೆಯೂ ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳುವಂತೆಯೂ ನಮಗೆ ಸಹಾಯ ಮಾಡಿ ಈ ರೀತಿಯಾಗಿ ನಡೆಸುತ್ತಿರುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ಸ್ವಾಮಿ. ವಾಕ್ಯವನ್ನು ಬೋಧಿಸುವಂತ ಸಹೋದರರನ್ನು ಆಶೀರ್ವದಿಸು, ಅವರನ್ನು ಅವರ ಕುಟುಂಬದವರನ್ನು ಆಶೀರ್ವದಿಸು ಸ್ವಾಮಿ. ಅವರ ಬಾಯಿಗೆ ಬಾಯಾಗಿದ್ದು ಸ್ವಾಮಿ ಅವರಿಗೆ ಮಾತನಾಡೋದಕ್ಕಾಗಿ ಬೇಕಾಗಿರುವಂತ ಪರಲೋಕದ ಜ್ಞಾನವನ್ನು ಅನುಗ್ರಹಿಸಿ ಅವರನ್ನ ಬಲಪಡಿಸಿ ಅವರೊಂದಿಗೆ ಮಾತನಾಡಬೇಕೆಂಬುದಾಗಿ ವಾಕ್ಯವನ್ನು ಕೇಳಲು ತಲವಾಗಿರುವಂತ ಎಲ್ಲಾ ಸಹೋದರ ಸಹೋದರರನ್ನು ಆಶೀರ್ವದಿಸಿ ಸ್ವಾಮಿ. ವಾಕ್ಯವನ್ನು ಕೇಳಿ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ವಾಕ್ಯಕ್ಕೆ ವಿಧೇಯರಾಗಿ ಕೈಗೊಂಡು ನಡೆಯುವುದಕ್ಕಾಗಿ ಸಹಾಯ ಮಾಡ್ಬೇಕೆಂಬುದಾಗಿ ಬೇಡ್ತೇವಪ್ಪ. ಧನ್ಯವಾದ ದೇವರೇ, ಈ ಕೂಟದ ಆದಿ ಅಂತ್ಯವು ನೀವಾಗಿದ್ದು ಈ ಕೂಟವನ್ನು ನಿಮ್ಮ ಚಿತ್ತದ ಪ್ರಕಾರವೇ ನಡೆಸ್ಕೊಡ್ಬೇಕೆಂಬುದಾಗಿ ಒಂದು ಪ್ರಾರ್ಥನೆಯನ್ನು ನಿಮ್ಮ ಕೊನೆ ಮಗನು ನಮ್ಮ ರಕ್ಷಕನು ವಿಮೋಚಕನು ಆದ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಆಮೇನ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ಒಂದು ವಾರದಲ್ಲಿ ನೋಡ್ಬೇಕಾದ್ರೆ ಬ್ರದರ್ ರಸಲ್ ಬರೆದಂತ 6ನೇ ವಾಲ್ಯೂಮ್ ಏನ್ ಮಾಡಿದ್ರಿ ನಾವು ಅಲ್ಲಿ ಸ್ಟಡಿ ಮಾಡಿದ್ರಿ. ಅದರ ಸೊ ಚಾಪ್ಟರ್ ನಂಬರ್ 1 ಏನ್ ಮಾಡಿದ್ರಿ ನಾವು ನೋಡಿದ್ರಿ. ಆರಂಭದಲ್ಲಿ ಅಂತಂದ್ಬಿಟ್ಟು ದೇವರ ಸೃಷ್ಟಿಯ ಒಂದು ಕಾರ್ಯಗಳು ಹೆಂಗೆಲ್ಲ ಆಯ್ತು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಬ್ರದರ್ ರಸಲ್ ಅನೇಕ ಒಂದು ಪ್ರೂಫ್ಗಳನ್ನ ನಾವೇನ್ ಮಾಡ್ತೀರಿ ಕೊಡೋದನ್ನ ನೋಡ್ತೀರಿ. ಅದರ ರಸ ನೋಡ್ಬೇಕಾದ್ರೆ ಅನೇಕ ಒಂದು ಸೈಂಟಿಸ್ಟ್ಗಳು ಅವ್ರು ಮಾಡಿರೋಂಥ ಒಂದು ರಿಸರ್ಚ್ಗಳನ್ನ ಏನಂತಾರೆ ಅದನ್ನ ಯಾವತ್ರಿ ಅವ್ರು ಹೇಳಂತ ಕೆಲವೊಂದು ಮಾತುಗಳು ಏನಾಗಿದೆ ನಮ್ಮ ಬೈಬಲ್ ನಲ್ಲಿ ಇದೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀರಿ ಅದನ್ನ ನೋಡೋದನ್ನ ನಾವು ನೋಡ್ತೀರಿ ಅಲ್ರ. ಸೊ ಅದ್ ನೋಡ್ಬೇಕಾರೆ ಏನ್ರಿ ಅದ್ರಲ್ಲಿ ನೋಡ್ಬೇಕಾದ್ರೆ 6 ದಿನ ಯಾವ ರೀತಿ ಸೃಷ್ಟಿ ಮಾಡಿದ್ರು, 6ನೇ ದಿನ ದೇವ್ರು ಯಾವ ತರ ಒಂದು ಎಷ್ಟು ತಗೊಂಡ್ರು ಅಂತ ಅಂದ್ಬಿಟ್ಟು ನಾವು ವಿಚಾರ ಏನ್ ಮಾಡಿದ್ವಿ ನಾವು ಅದನ್ನ ನೋಡಿದಿರಿ ಅಲ್ರ. ಸೊ ಅದ್ಗೆ ನೋಡ್ಬೇಕಾದ್ರೆ 6ನೇ ದಿನ 6 ದಿನ ಸೃಷ್ಟಿ ಮಾಡಿ 7ನೇ ದಿನ ರೆಸ್ಟ್ ಉಂಟು ಅಂತ ನೋಡಿದ್ವಿ ಅಲ್ರ. ಸೊ 7th ಡೇ ದೇವ್ರು ಎಷ್ಟು ತಗೊಂಡ್ರು ಅಂದ್ರೆ ಏನಪ್ಪಾ ಅರ್ಥ ಅಂತಂದ್ರೆ ದೇವ್ರು ಏನೋ ಒಂದು ಪ್ಯಾಸಿವ್ ಆಗಿ ನಮ್ ತರ ವಿಶ್ರಾಂತಿ ತಗೊಂಡ್ರು ಅಂತಲ್ಲ. ದೇವ್ರು ಏನ್ ಮಾಡೋದಪ್ಪ ಅಂತಂದ್ರೆ ತನ್ನ ಒಂದು ಕಾರ್ಯಗಳಲ್ಲಿ ಎಲ್ಲಾ ಒಂದು ಸಂಪೂರ್ಣವಾಗಿ ಎಲ್ಲಾನು ಫಿಕ್ಸ್ ಮಾಡ್ಬಿಟ್ಟು ಏನ್ ಮಾಡೋದಂದ್ರೆ ತನ್ನ ಭರವಸೆನ ಸಂಪೂರ್ಣವಾಗಿ ಯಾರ ಹಾಕಿದ್ರೆ ಕ್ರಿಸ್ತನ ಮೇಲೆ ಏನ್ ಮಾಡಿದ್ರು ಅವ್ರು ಹಾಕಿದ್ರು. ಸೊ ನೋಡ್ಬೇಕಾದ್ರೆ ಇನ್ ಮಿಕ್ಕಿದ್ದ ಒಂದು ಎಲ್ಲಾ ಕಾರ್ಯಗಳು 6 ದಿನವರೆಗೂ ಮಾಡಿದಂತ ಎಲ್ಲಾ ಕಾರ್ಯಗಳನ್ನ ಸಂಪೂರ್ಣವಾಗಿ ಅವ್ರು ಏನ್ ಮಾಡ್ತಾರೆ ಕ್ರಿಸ್ತನ ಬಂದ್ಬಿಟ್ಟು ಆತನ ರಾಜ್ಯದಲ್ಲಿ ಏನ್ ಮಾಡ್ತಾರೆ ತರ್ತಾರೆ ಅಂತ ಅಂದ್ಬಿಟ್ಟು ಒಂದು ಕಂಪ್ಲೀಟ್ ಆಗಿರೋಂಥ ಒಂದು ಭರವಸೆ ಯಾರಿಗಪ್ಪ ಇತ್ತು ಅಂದ್ರೆ ನಮ್ಮ ತಂದೆಯ ದೇವ್ರಿಗೆ ಯೇಸು ಕ್ರಿಸ್ತ ಏನಾಗಿತ್ತು ಇತ್ತು ಅಂತ ಹೇಳ್ತಾರೆ. ಸೊ ಈ ರೀತಿ ಏನ್ ಮಾಡಿದ್ರು ದೇವರು ರೆಸ್ಟ್ ತಗೊಂಡ್ರು ಅಂತ ನೋಡ್ತೀವಿ. ಅದ್ರ ನೋಡ್ಬೇಕು ಅದಕ್ಕೆ ದೇವರು ಒಂದು ದೃಷ್ಟಿಯಲ್ಲಿ ರೆಸ್ಟ್ ಅಂತಂದ್ರೆ ಅದು ನಮ್ ತರ ಇರೋಂಥ ರೆಸ್ಟ್ ಅಲ್ಲ, ಅದು ಬೇರೆ ಅರ್ಥನ ಇದೆ. ಅದೇ ತರ ಪಶ್ಚಾತ್ತಾಪ ಪಟ್ಟರು ಅಂತ ಕೂಡ ನಾವು ಬೈಬಲ್ ನೋಡ್ತೀರಿ. ನಾವು ಪಶ್ಚಾತ್ತಾಪ ಪಡೋದಕ್ಕೂ ದೇವ್ರ ಪಶ್ಚಾತ್ತಾಪ ಪಡೋದಕ್ಕೆ ಏನಿದೆ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಲ್ವ. ಸೊ ನಾವು ಪಶ್ಚಾತ್ತಾಪ ಪಟ್ಟ ಏನ್ ಮಾಡ್ತೀರಿ ತುಂಬಾ ವ್ಯತ್ಯಯ ಪಡ್ತೀರಿ. ಆದ್ರೆ ದೇವ್ರು ಆತರ ಏನ್ ಮಾಡಕೋಲ್ಲ, ಪಶ್ಚಾತ್ತಾಪ ಪಡಕ್ ಹೋಗಲ್ಲ ಅದರ. ಅಂದ್ರೆ ಅವ್ರ ಮಾರ್ಗಗಳನ್ನ ಏನ್ ಮಾಡ್ತಾರೆ ಅವ್ರು ಬೇರೆ ರೀತಿಯಲ್ಲಿ ಮಾಡ್ತಾ ಇದಾರೆ. ಸೊ ಯಾವ ರೀತಿ ಮನುಷ್ಯನ ಜೊತೆ ವ್ಯವಹಾರ ಮಾಡ್ತಾ ಇದ್ರು ಮೊದಲನೇ ಲೋಕದಲ್ಲಿ, ಆ ಒಂದು ರೀತಿನ ಬದಲಾವಣೆ ಮಾಡಿ 2ನೇ ಲೋಕದಲ್ಲಿ ಮಾಡಿದ್ರು ಬೇರೆ ತರ ಏನ್ ಮಾಡಿದ್ರು ಮನುಷ್ಯನ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ಅವ್ರು ಶುರು ಮಾಡೋದು ಅಂತ ನೋಡ್ತಿಲ್ವರ. ಸೊ ಆ ರೀತಿ ನೋಡ್ಬೇಕಾದ್ರೆ ಇವೆಲ್ಲ ನಾವು ಓದಿದ್ರಿ. ಸೊ ಈ ವಾರ ನಾವೇನ್ ಮಾಡಿದ್ರೆ ಅದೇ ಸ್ಟಡಿನ ಕಂಟಿನ್ಯೂ ಮಾಡೋಣ. ನಿಮ್ಮೆಲ್ಲರ ಹತ್ರ ವಾಲ್ಯೂಮ್ಸ್ ಇದೆ ಅಂತ ತಿಳ್ಕೊಂತೀನಿ ಅದರ. ಈ ವಾರ ಓದ್ಬೇಕಾದ್ರೆ ಪೇಜ್ ನಂಬರ್ 48 ಲಾಸ್ಟ್ ಪ್ಯಾರಾಗ್ರಾಫ್ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ನಿಮಿಷ ರೀ, ಕನ್ನಡದಲ್ಲಿ 26 ಓಕೆ 26 ಓದ್ತೀರಾ ಸ್ಟಾರ್? ಓದ್ಲಾ ಬ್ರದರ್? ಓದಿ ಸ್ಟಾರ್. ಈ ಪ್ರಕಾರ ಯೆಹೋವ ದೇವರು ಕಾಲಮಾನದ ಸ್ವಂತ ಮಹಾಯೋಜನೆಯಲ್ಲಿ ತನ್ನ ಭರವಸೆಯನ್ನು ವ್ಯಕ್ತಪಡಿಸಿದನು. ಇದನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸುವಂತೆ ತನ್ನ ಒಬ್ಬನೇ ಮಗನಿಗೆ ವಹಿಸಿಕೊಟ್ಟನು. ಮಗನಲ್ಲಿ ತಂದೆಗಿರುವ ಈ ರೀತಿಯಾದ ಭರವಸೆಯನ್ನು ಅಪೊಸ್ತಲರು ಉಪಯೋಗಿಸಿಕೊಂಡು ನಮ್ಮ ವಿಶ್ವಾಸವು ಯಾವ ರೀತಿಯಲ್ಲಿ ಅಭಿಷಿಕ್ತನನ್ನು ಗ್ರಹಿಸಿಕೊಂಡು ನಾವುಗಳು ಸಹ ನಮಗಾಗಿ ನಮ್ಮ ಪ್ರೀತಿಯ ಸ್ನೇಹಿತರುಗಳಿಗಾಗಿ ಸಾಮಾನ್ಯವಾಗಿ ಮಾನವ ಜೀವಿಯ ಈ ಲೋಕಕ್ಕಾಗಿ ಆತನ ಎಲ್ಲಾ ಆಸಕ್ತಿಗಳಲ್ಲಿ ಕಾಳಜಿಗಳಲ್ಲಿ ಭರವಸೆ
ಬಿಡಬಹುದೆಂಬುದಕ್ಕೆ ಉದಾಹರಣೆ ಎನ್ನಾಗಿ ಮಾಡಿಕೊಂಡರು. ಅಪೋಸ್ತಲರ ಹೇಳಿಕೆ ಏನೆಂದರೆ, ನಂಬಿರುವ ನಾವಾದರೋ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ. ಇಬ್ರಿಯರಿಗೆ 4:3-10. ದೇವರಿಗಿರುವಂತೆ ಕ್ರಿಸ್ತನು ನಮ್ಮ ಸಂಗತಿಯ ಬಗ್ಗೆ ಯೆಹೋವನ ಎಲ್ಲಾ ಮಹಾ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಸಮರ್ಥನಾಗಿದ್ದಾನೆಂಬ ದೃಢ ವಿಶ್ವಾಸ ಎಲ್ಲಾ ನಂಬಿಗಸ್ತರಿಗೂ ಇರುತ್ತದೆ. ಆದ್ದರಿಂದ ವಿಶ್ರಾಂತಿಯು ದೈಹಿಕ ಬಳಲಿಕೆಯ ಕಾರಣದಿಂದಲ್ಲ, ಆದರೆ ಸಂಗತಿಗಳನ್ನು ಕ್ರಿಸ್ತನ ವಶದಿಂದ ತಪ್ಪಿಸಬಹುದೆಂಬ ಮತ್ತು ಫಲಿತಾಂಶಗಳನ್ನು ಬೇರೆ ರೀತಿಯಾಗಿ ಪಡ್ಕೊಳ್ಳಲು ಪ್ರಯತ್ನಿಸಬಹುದೆಂಬ ಕಾಳಜಿ ಮತ್ತು ಯೋಜನೆ ಕಾರಣ. ಮುಂದಕ್ಕೆ ಓದ್ಲಾ ಬ್ರದರ್? ಓಕೆ, ಆ ಪ್ಯಾರಾಗ್ರಾಫ್ ಮುಗೀತಲ್ವಾ? ಮುಗೀತು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಅದಕ್ಕೆ ನೋಡ್ಬೇಕಾರೆ ಏನಪ್ಪಾ ಅದು ವಿಶ್ರಾಂತಿ ಅಂತ ಹೇಳ್ಬೇಕಾರೆ ಅಲ್ಲಿ ಏನ್ ಹೇಳ್ತಾರೆ ಬರ್ತಾರೆ ರಸಲು ಅಂತ ನೋಡ್ಬೇಕಾರೆ ಮುಖ್ಯವಾಗಿ ಏನ್ರಿ, ದೇವರು ಕಂಪ್ಲೀಟ್ ಆಗಿ ಯೇಸು ಕ್ರಿಸ್ತನ ಮೇಲೆ ಒಂದು ಸಂಪೂರ್ಣವಂತ ಒಂದು ನಂಬಿಕೆ, ಒಂದು ಕಾನ್ಫಿಡೆನ್ಸ್ ಮೇಲೆ ಏನ್ ಮಾಡೋರು, ರೆಸ್ಟ್ ತಗೊಂಡ್ರು ಅಂತ ಹೇಳ್ತಾರೆ. ಸೊ ರೆಸ್ಟ್ ತಗೊಂಡ್ಬೇಕಾರೆ ಏನ್ರಿ, ತುಂಬಾ ಟಯರ್ಡ್ ಆಗ್ಬಿಟ್ಟು ಅಥವಾ ಸುಸ್ತಾಗ್ಬಿಡ್ತು, ಅಯ್ಯೋ 6 ದಿನ ಸೃಷ್ಟಿ ಮಾಡಲ್ಲ, ಟಯರ್ಡ್ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ದೇವ್ರೇ ಮಾಡಕ್ಕೋಗಿಲ್ಲ, ರೆಸ್ಟ್ ತಗೊಳಕ್ ಹೋಗಿಲ್ಲ. ಅದು ಬದಲಾಗಿ ಏನಪ್ಪಾ ಮಾಡಿದ್ರು ಅಂತಂದ್ರೆ, ತನ್ನ ಎಲ್ಲಾ ಒಂದು ಏನ್ರಿ ಯೋಜನೆಗಳನ್ನ, ತನ್ನ ಎಲ್ಲಾ ಒಂದು ಕನ್ಸರ್ನ್ಸ್, ತನ್ನ ಎಲ್ಲಾ ಒಂದು ಪ್ಲಾನ್ಗಳನ್ನ ಯಾರ ಮೇಲೆ ಕಂಪ್ಲೀಟ್ ಆಗಿ ವಹಿಸ್ಕೊಟ್ಬಿಟ್ರು ಆ ಜವಾಬ್ದಾರಿನ ಅಂತಂದ್ರೆ ಕ್ರಿಸ್ತನ್ಗೆ ಏನ್ ಮಾಡಿದ್ರು, ಆ ಜವಾಬ್ದಾರಿನ ವಹಿಸ್ಕೊಟ್ಬಿಟ್ಟು ಅವ್ರ ಮೇಲೆ ಆ ಕಾನ್ಫಿಡೆನ್ಸ್ ಇಟ್ಟು ಏನ್ ಮಾಡೋದು, ದೇವ್ರು ರೆಸ್ಟ್ ತಗೊಂಡ್ರು ಅಂತ ಹೇಳ್ತಾರಲ್ರ. ಅದಕ್ಕೆ ಇನ್ನ ನಾವು ಅರ್ಥ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ, ಇವಾಗ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಏನ್ ಮಾಡ್ತಾರೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ, ಇವಾಗ 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 ಕೇಳಿಸ್ತಾ? ಸರಿ, ಓಕೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ನಮ್ಗೆಲ್ಲ ಸರಿಯಾಗಿ ಕೇಳಿಸ್ತಾ ಇದೆ. ಸರಿ, ಓಕೆ, ಒಂದು ನಿಮಿಷ. ಓಕೆ ಸರ್, ಚೆಕ್ ಮಾಡಿ ನೋಡಿ, ಇವಾಗ ಕ್ಲಿಯರ್ ಇರ್ಬೇಕು. ಸರ್ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಒಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅದರ ಏನ್ ಮಾಡ್ತಾರೆ ಅಂತಂದ್ರೆ, ಚೇರ್ಮನ್ ಅಥವಾ MD ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಒಂದು ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್ಗಳನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ, ಒಬ್ಬರು ವ್ಯಕ್ತಿ ಮೇಲೆ ಏನ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಅದರ ಎಕ್ಸಾಂಪಲ್ ಇರ್ಬೋದು, ಇಲ್ಲ ಬೇರೆ ಯಾರಾದೋ ಒಂದು ಜನರಲ್ ಮ್ಯಾನೇಜರ್ ಇರ್ಬೋದು, ಅವ್ರ ಮೇಲೆ ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಜವಾಬ್ದಾರಿ ಕೊಡ್ತಾರೆ. ಅವ್ರು ಕೊಟ್ಬಿಟ್ಟು ಎಷ್ಟು ಫ್ರೀ ಆಗಿರ್ತಾರೆ ಅಂತಂದ್ರೆ ಏನ್ರಿ, ಬೇರೆ ಒಂದು ಬಿಸ್ನೆಸ್ ಮೇಲೆ ಮಾಡ್ತಾರೆ, ಕಾನ್ಸಂಟ್ರೇಷನ್ ಮಾಡ್ತಿರ್ತಾರೆ. ಸೊ ಅಂದ್ರೆ ಅವ್ರ ನಂಬಿಕೆ ಆದ್ಮೇಲೆ ಇರ್ತಾರೆ ಅಂತಂದ್ರೆ, ಅವ್ರ ಜವಾಬ್ದಾರಿ ವಹಿಸ್ಕೊಟ್ಟವ್ರು ಏನ್ ಮಾಡ್ತಾರೆ, ಖಂಡಿತವಾಗೋ ಇದನ್ನೆಲ್ಲವನ್ನು ಸ್ಮೂತ್ ಆಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ. ಇದೇ ತರ ದೇವ್ರಿಗೆ ಏನಾಗಿತ್ತು, ಯೇಸು ಕ್ರಿಸ್ತನ ಏನಾಗಿತ್ತು, ಅಲ್ಲಿ ನಂಬಿಕೆ ಇತ್ತು ಅಂತ ನಾವೇನ್ ಮಾಡ್ತೀರಿ, ನಾವು ಅಲ್ಲಿ ನಾವು ನೋಡ್ತೀರಿ ಅಲ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದೇ ತರ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಕೂಡ ಏನಾಗಿದ್ರಿ, ನಂಬಿಕೆಯಿಂದ ಆತನ ವಿಶ್ರಾಂತಿಯಲ್ಲಿ ಸೇರಿದ್ರಿ ಅಂತ ಅಂದ್ಬಿಟ್ಟು ಹೆಬ್ರೇಯರ್ ಬರೆದಂತ ಒಂದು ಪತ್ರಿಕೆಯಲ್ಲಿ ಏನ್ ಮಾಡ್ತಾರೆ ಅವರು ಅಲ್ಲಿ ಹೇಳ್ತಾರೆ ಅದರ. ಸೊ ಬುಕ್ ಆಫ್ ಈಬ್ರೂಸ್ ಅಲ್ಲಿ ನೋಡ್ಬೇಕಾದ್ರೆ ವಿ ಹ್ಯಾವ್ ಆಲ್ಸೋ ಎಂಟರ್ಡ್ ಇಂಟು ಈಸ್ ರೆಸ್ಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದ್ರ. ಸೊ ಆತನ ಒಂದು ವಿಶ್ರಾಂತಿ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಆನ್ ಕ್ರೈಸ್ಟ್ ಅದರ. ಅದೇ ತರ ದೇವ್ರ ಮಕ್ಳು ಕೂಡ ಏನಾಗಿರ್ಬೇಕು ಅಂದ್ರೆ, ದೇವ್ರು ನಮ್ಗೆ ಕೊಟ್ಟಂತ ಒಂದು ಕರ್ವಿಕೆ, ಆ ಕರ್ವಿಕೆನ ದೇವ್ರು ಇದ್ರಿಗೂ ನಮ್ಗೆ ಏನ್ ಮಾಡೋರೆ, ಸತ್ಯದ ಮಾರ್ಗದಲ್ಲಿ ನಮ್ಗೆ ಏನ್ ಮಾಡೋರೆ, ನಡೆಸ್ತಾ ಬಂದಿದ್ದಾರೆ. ಅದರ ನಮ್ಮನ್ನ ಕರೆದಿದ್ದಾರೆ ಅಂತಂದ್ರೆ 144,000 ಜನಕ್ಕೆ ದೇವ್ರಿಗೆ ಚೆನ್ನಾಗಿ ಗೊತ್ತು, ನಾವೆಲ್ಲ ಏನ್ ಮಾಡ್ತೀವಿ, ಕಿರೀಟನ ಹೊಂದ್ಬೋದು ಅಂತಂದ್ಬಿಟ್ಟು ಅಲ್ವರ. ಸೊ ಅದಕ್ಕೆ ಇಲ್ದಿದ್ರೆ ಇದ್ರೆ ದೇವ್ರು ನಮ್ಮನ್ನ ಕರೀದಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಬೈಬಲ್ ನೋಡ್ಬೇಕಾದ್ರೆ ಯೋಹಾನದಲ್ಲಿ ಒಬ್ರು ಬ್ರದರ್ ಹತ್ರ ಸುಮ್ಮನೆ ನಾವು ಹೆಂಗೆ ಡಿಸ್ಕಸ್ ಮಾಡ್ತಾ ಇದ್ರಿ, ಯೋಹಾನದಲ್ಲಿ ಒಂದ್ ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ, ಸುಗ್ಗಿ ಕಾಲ ಏನಾಗಿದೆ, ಸಮೀಪವಾಗಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸತಿ ನೋಡ್ಬೇಕ್ರೆ ಅಲ್ಲಿ ನೋಡಿ, ಪೈರಲ್ಲಿ ಏನಾಗಿದೆ, ಬೆಳೆದು ನಿಂತಿದೆ, ಸುಗ್ಗಿ ಕಾಲ ಏನಾಗಿದೆ, ಅಲ್ಲಿ ಸಮೀಪವಾಗಿದೆ. ಆದ್ರೆ ಕೆಲಸ ಆಳುಗಳೇನಾಗಿದ್ದಾರೆ, ಅಲ್ಲಿ ತುಂಬಾ ಕಮ್ಮಿ ಇದಾರೆ. ಅದಕ್ಕೆ ನೋಡ್ಬೇಕಾದ್ರೆ ನೀವೇನ್ ಮಾಡಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಆ ಒಡೆಯನ್ಗ ಹತ್ರ ನೀವೇನ್ ಪ್ರಾರ್ಥನೆ ಮಾಡಿ, ಅವ್ರೇನ್ ಮಾಡ್ತಾರೆ, ಅನೇಕ ಮಂದಿ ಏನ್ ಮಾಡ್ತಾರೆ, ಕೆಲ್ಸಗಳನ್ನ ಕಳಿಸ್ತಾರೆ ಅಂತ ಹೇಳ್ತಾರೆ. ಹಂಗಾರೆ ಈ ಸುಗ್ಗಿ ಯಾರ್ದಪ್ಪ ಅಂತಂದ್ರೆ ದೇವ್ರದು ಅದರ. ಹಂಗಾರೆ ಹೊಲದಲ್ಲಿ ಕೆಲ್ಸ ಇಟ್ಟಿದಾರೋ ಇಲ್ವೋ ಅಂತಂದ್ಬಿಟ್ಟು ಯಾರಿಗ್ ಗೊತ್ತು, ದೇವ್ರಿಗೆ ಗೊತ್ತು ಅಲ್ವರ. ಕೆಲ್ಸ ಇದ್ರೆ ದೇವ್ರ ಕರೀದಿಕ್ಕೆ ಸಾಧ್ಯ ಇಲ್ಲ. ಹಂಗ ದೇವ್ರ ಕರೆದವ್ರೆ ಅಂತಂದ್ರೆ, ಒಂದ್ ಕೆಲ್ಸ ಕೊಟ್ಟವ್ರೆ ಹೆಂಗ್ ಗೊತ್ತಾ ಮೀನಿಂಗು, ಅದು ದೇವರ ಒಂದು ಕಾಲಿಂಗೇ, ಅದು ದೇವ್ರದ ಒಂದು ಕೆಲ್ಸನೇ ಅಂತಂದ್ಬಿಟ್ಟದ್ರ. ಇಲ್ದಿರ ಇದ್ರೆ ಬೇರೆ ಬೇರೆ ಜಾಗದಲ್ಲೆಲ್ಲ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ ಸಿಸ್ಟರ್, ನಮ್ಗೆಲ್ಲ ಕೇಳಿಸ್ತಾ ಇದೆ. ನಿಮ್ದು ಪ್ರಾಬ್ಲಮ್ ಇರೋದು ಸಿಸ್ಟರ್. ಮೋಸ್ಟ್ಲಿ ಹೆಡ್ಫೋನ್ ಏನೋ ಚೆಕ್ ಮಾಡಿ ನೋಡಿ,
ಕೇಳಿಸ್ತಾ ಇದೆ ಸಿಸ್ಟರ್. ನೀವು ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡಿ. ಹೆಡ್ಫೋನ್ಸ್ ಎಲ್ಲ ಚೆಕ್ ಮಾಡಿ. ಓಕೆ ಓಕೆನಾ, ಸರಿ ಸಿಸ್ಟರ್, ಒಂದು ಹೆಡ್ಫೋನ್ಸ್ ಎಲ್ಲ ಚೆಕ್ ಮಾಡಿ ನೋಡಿ ಅಂತೀನಿ, ಬೇರೆ ಏನೋ ಪ್ರಾಬ್ಲಮ್ ಇದೆಯಾ ಅಂತ. ಸರಿ, ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ಕೆಲಸ ಇಟ್ಟಿರೋರು ಯಾರು ಅಂದ್ರೆ ದೇವ್ರು. ಕರೆದವ್ರೆ ಅಂತಂದ್ರೆ ಕೆಲಸ ಇದೆ ಅಂತಾನೆ ಅರ್ಥ. ಅದರ ಕೆಲಸ ಇಲ್ದಿರೋ ದೇವ್ರ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅನೇಕ ಜನಗಳ ಕಳಿಸ್ಲಿ ಅಂತಂದ್ರೆ ಅನೇಕ ಕೆಲಸಗಳೇನಾಗಿದೆ ಅಲ್ಲಿದೆ. ಇದೇ ತರ ದೇವದಮ್ನ ಒಂದು ಕರುವಿಕೆ ಕೊಟ್ಟವ್ರೆ ಅಂತಂದ್ರೆ ಪ್ರೈಸ್ ಇಲ್ದಿರೋ ದೇವ್ರ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗೂ ಪ್ರೈಸು ಇದ್ದೇ ಇದೆ. ಹಲೋ ಮ್ಯಾಗಿ ಸಿಸ್ಟರ್. ಹಲೋ ವಿಜಯ ಏನೋ ಪ್ರಾಬ್ಲಮ್ ಇರ್ಬೇಕು ಸರ್ ನಿಮ್ದೇನೆ. ಅಯ್ಯೋ, ಶಿ ಸೋ ಇರಿಟೇಟಿಂಗ್, ಡಿಸ್ಟರ್ಬಿಂಗ್ ಆಲ್ವೇಸ್. ಹಲೋ ಸಿಸ್ಟರ್, ವಿಜಯ ಸಿಸ್ಟರ್, ಎಲ್ಲರಿಗೂ ಕೇಳಿಸ್ತಾ ಇದೆ. ಮೋಸ್ಟ್ಲಿ ನೆಟ್ವರ್ಕ್ ಏನೋ ಇಶ್ಯೂಸ್ ಇರ್ಬೇಕಾದ್ರೆ ನೋಡಿ. ವಿಜಯ ಸಿಸ್ಟರ್ ಬೆಸ್ಟ್ ಸಜೆಷನ್, ಎಕ್ಸಿಟ್ ಆಗಿ ರೀಲಾಗಿನ್ ಆಗಿ. And please don't complain always. Don't disturb. ಹಲೋ, ಸರಿ, ಓಕೆ, ನಾವು ಕಂಟಿನ್ಯೂ ಮಾಡೋಣ. ನಾನು ವಿಜಯ ಸಿಸ್ಟರ್ ಕಾಲ್ ತೊಗೊಂತೀನಿ. ಸೊ ಒಂದು ನಿಮಿಷ, ಅವ್ರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ತೊಗೊಂತಾರೆ ರಿಜಿಸ್ಟರ್. ನಿಮಿಷ. ಓಕೆ, ಸೊ ಅದಕ್ಕೆ ನಾವು ಏನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ, ಒಂದು ಕಂಪ್ಲೀಟ್ ಒಂದು ಕಾನ್ಫಿಡೆನ್ಸ್ ಅಲ್ವರ. ಸೊ ಅದಕ್ಕೆ ಏನ್ರಿ, ಆ ಒಂದು ನಂಬಿಕೆ ಕೂಡ ನಮ್ಗೇನಾಗಿರ್ಬೇಕು, ದೇವ್ರ ಮೇಲೆ ಇರ್ಬೇಕಲ್ವರ. ಸೊ ಕರೆದಾತನ ಖಂಡಿತವಾಗಿ ಏನ್ ಮಾಡ್ತಾರೆ, ನಮ್ಗೊಂದು ರಿವಾರ್ಡು ಕೊಡ್ತಾರೆ ಅಂತ. ಅದಕ್ಕೆ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಬಿಕೆ ಇರೋರು ಏನ್ ಮಾಡ್ತಾರೆ, ಆತನ ವಿಶ್ರಾಂತಿಲಿ ಏನ್ ಮಾಡ್ತಾರೆ, ಅಲ್ಲಿ ಸೇರಿದ್ದಾರೆ ಅಂದ್ಬಿಟ್ಟದವರ. ಅದಕ್ಕೆ ನಮ್ಗೆ ಸತ್ಯವೇದಲ್ಲಿ ನೋಡೋದಾದ್ರೆ ಮೋಸೆ ಬಗ್ಗೆ ಒಂದು ಮಾತು ಹೇಳ್ತಾರೆ. ಎಲ್ಲಿ ಅಂತಂದ್ರೆ ಹೆಬ್ರೇಯರ್ ಬರೆದಂತ ಒಂದು ಪತ್ರಿಕೆಯಲ್ಲಿ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11 ನಲ್ಲಿ ವರ್ಸ್ 26 ಯಾರು ಓದ್ತೀರಾ? ಹೀಬ್ರೂಸ್ 11:26. ದೇಶದ ಸರ್ವೈಶ್ವಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಅಷ್ಟೇನಾ ಬರೋದು ಕನ್ನಡದಲ್ಲಿ? ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ವೆರಿ ಗುಡ್. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ ಬರುವಂತ ಒಂದು ಪ್ರತಿಫಲ ಮೇಲೆ ಐತಂತೆ ಅವನಿಗೆ ಏನಂತಾರೆ, ಕಣ್ಣಿಟ್ಟಿದ್ದನೋ ಅಂತ ಹೇಳ್ತಾರೆ. ಅದರ ಇಂಗ್ಲಿಷ್ ಏನ್ ಬರ್ತಾರೆ, ಫಾರ್ ಇ ಆರ್ ರೆಸ್ಪೆಕ್ಟ್ ಅನ್ ಟು ದ ರಿಕಂಪೆನ್ಸ್ ಆಫ್ ದ ರಿವಾರ್ಡ್ ಅಂತ ಹೇಳ್ತಾರೆ. ಇ ಆರ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ದೇವರೊಂದು ರಿವಾರ್ಡ್ ಇಟ್ಟಿದ್ರು, ಆ ರಿವಾರ್ಡ್ ಮೇಲೆ ಏನಾಗಿತ್ತು ಅಂದ್ರೆ ಅವನಿಗೆ ಗೌರವ ಇತ್ತು ಅಂತ ಹೇಳ್ತಾರೆ. ಅದ್ರ ಹಂಗಾದ್ರೆ ದೇವ್ರು ಏನೋ ಪ್ರೈಸ್ ಕೊಡ್ತಾ ಇದ್ರಂತೆ. ಅಂದ್ರೆ ಏನೋ ಅವ್ನ ನಂಬಿಕಸ್ಥನಾಗಿದ್ರೆ ದೇವ್ರಿಗೆ ಖಂಡಿತವಾಗಿ ಏನ್ ಮಾಡ್ತಾರೆ, ಯಾವ್ದೋ ರೀತಿಲಿ ಆಶೀರ್ವಾದ ಮಾಡ್ತಾರೆ ಅಂದ್ಬಿಟ್ಟು ಏನಾಗಿತ್ತು ಅವ್ನಿಗೆ ಚೆನ್ನಾಗಿ ಗೊತ್ತಿತ್ತಂತೆ. ಅದರಿಂದ ದೇವ್ರ ಮೇಲೆ ಸಂಪೂರ್ಣವಾದ ನಂಬಿಕೆ ಏನಾಗಿತ್ತಂತೆ ಮೋಸೆಗೆ ಇತ್ತು ಅಂತ ಹೇಳ್ತಾರೆ. ಅದರ ಸೊ ಅದಕ್ಕೆ ಆ ರಿವಾರ್ಡ್ ಮೇಲೆ ನಮಗೂ ಕೂಡ ಏನಾಗಿರ್ಬೇಕು, ದೇವ್ರು ನಮ್ಗೆ ಕೊಡೋಂಥ ರಿವಾರ್ಡ್ ಮೇಲೆ ನಮ್ಗೆ ಏನಾಗಿರ್ಬೇಕು, ಒಂದು ರೆಸ್ಪೆಕ್ಟ್, ದೇವ್ರು ನಮ್ಗೆ ಒಂದು ಗೌರವ, ಒಂದು ನಮ್ಗೆ ಸತ್ಯಕ್ಕೆ ಕರೆದಿರೋದೇ ಒಂದು ಗ್ರೇಟ್ ಹಾನರ್ ಬೈಬಲಲ್ಲಿ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಆ ಕೊಟ್ಟಿರೋಂಥ ಒಂದು ಗೌರವಕ್ಕೆ ನಾವೇನ್ ಮಾಡ್ಬೇಕು, ಯೋಗ್ಯವಾಗಿ ಏನ್ ಮಾಡ್ಬೇಕು, ನಾವು ಅಲ್ಲಿ ಬದುಕಬೇಕು. ಅದಕ್ಕೆ ನಮ್ಮ ಬೈಬಲ್ ನಲ್ಲಿ ಏನ್ ಮಾಡ್ತಾರೆ, ಒಂದೊಂದ್ ಕಡೆ ವಚನ ಹೇಳ್ತಾರೆ. ಅದರ ಹೂಮ್ ಹಿ ಕಾಲ್ಡ್ ಈ ಹಾನರ್ಡ್ ಅಂತ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಹೇಳ್ತಾರೆ ಅಲ್ವರ. ನೋಡಿ ರೋಮನ್ಸ್ 8 ಚಾಪ್ಟರ್ ವರ್ಸ್ 30.
ರೋಮನ್ಸ್ 8:30. ಯೋಗೇಶ್ ಬ್ರದರ್ ಓದ್ತೀರಾ? ರೋಮನ್ಸ್ 8:30. ಯೋಗೇಶ್. ಇಲ್ಲ ಬ್ರದರ್, ಹೊರಗಡೆ ಇದ್ದೀನಿ, ಅದು ಬೈಬಲ್ ಇಲ್ಲ. ವಾಲ್ಯೂಮ್ ಇದೆಯಾ? ವಾಲ್ಯೂಮ್ ಇಲ್ಲ. ಓಕೆ. ಸುಜಾತ ಸರ್ ಓದ್ತೀರಾ? ರೋಮಾಪುರದಲ್ಲಿ 8:30 ಓದ್ತೀರಾ? ಓದ್ಲಾ ಬ್ರದರ್? ಪುಡಿ ಮಾಸ್ಟರ್ ಓದಿ. ಮೊದಲೇ ನೇಮಿಸಿದನು ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ನೀವು ಓದಂಗಿದ್ರೆ ಫಸ್ಟ್ ನಮ್ಗೆ ಏನ್ ಮಾಡಿ, ಓದ್ತೀನಿ ಅಂತ ಅಂದ್ಬಿಟ್ಟು ಅನ್ಮ್ಯೂಟ್ ಮಾಡ್ಬಿಟ್ಟು ಆಯ್ತರ, ಆಮೇಲೆ ನಾವೇನ್ ಮಾಡಿದ್ವಿ ವೇಟ್ ಮಾಡೋಣ. ಯಾಕಂದ್ರೆ ತುಂಬಾ ಹೊತ್ತು ವೇಟ್ ಮಾಡಿದವಾಗ ನೀವು ಓದದೇ ಇರ್ಬೇಕಾದ್ರೆ ಬೇರೆ ಸಿಸ್ಟರ್ಸ್ ಏನ್ ಮಾಡ್ತಾರೆ, ಆಫ್ ಮಾಡ್ತಾರೆ ಓದೋದಕ್ಕೆ. ಅಲ್ರ ಯಾರು ಓದಕ್ ಆಗ್ತದೋ ನೆಟ್ವರ್ಕ್ ಇದ್ರೆ ಓಕೆ ಅಂತ ಹೇಳ್ರಿ. ಓಕೆನಾ? ನಾವು ವೇಟ್ ಮಾಡ್ತೀರಿ. ಸುಜಾತ ಸಿಸ್ಟರ್, ನಿಮ್ದು ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ. ಮೋಸ್ಟ್ಲಿ ನಿಮ್ ನೆಟ್ವರ್ಕ್ ಇಲ್ಲ ಅನ್ಸ್ತದೆ. ಇವಾಗ ಟ್ರೈ ಮಾಡಿ ಓದಿ, ಆಗ್ತದ? ರೋಮನ್ಸ್ 8:30. ಆಯ್ತು. ಸುಜಾತ ಸಿಸ್ಟರ್, ನೆಟ್ವರ್ಕ್ ಇಲ್ಲ ಅನ್ಸ್ತದೆ. ನೇಮಿಸಿದನು. ಓಕೆ ಸಿಸ್ಟರ್, ನಿಮ್ ನೆಟ್ವರ್ಕ್ ಇಲ್ಲ, ತುಂಬಾ ವಾಯ್ಸ್ ಕಟ್ ಆಗ್ತದೆ. ಬೇರೆ ಸಿಸ್ಟರ್ ಓದ್ತಾರೆ, ನೀವು ಕೇಳಿಸ್ಕೊಳ್ಳಿ. ಓಕೆ, ಪೂರ್ಣಿಮಾ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಮೊದಲೇ ನೇಮಿಸಿದನು ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಸುಜಾತ ಸಿಸ್ಟರ್ ಕೇಳಿಸ್ತಾ ಇದೆಯಾ? ನಾ ಹೇಳೋದನ್ನ ಕೇಳಿಸ್ಕೊಳ್ಳಿ ಗಮನ ಇಟ್ಟು. ನಿಮ್ದು ವಾಯ್ಸ್ ಕಟ್ ಆಗ್ತಾ ಇದೆ, ಸಿಸ್ಟರ್ ಓದ್ತಾರೆ, ಕೇಳಿಸ್ಕೊಳ್ಳಿ. ಓಕೆನ್ರಾ? ಓಕೆ, ಥ್ಯಾಂಕ್ ಯು. ಮ್ಯೂಟ್ ಮಾಡ್ಕೊಂಬಿಡಿ. ಪೂರ್ಣಿಮಾ ಸಿಸ್ಟರ್ ಓದಿ. ಓಕೆ ಬ್ರದರ್. ಮೊದಲೇ ನೇಮಿಸಿದನು ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಅವನ್ನೇನ್ ಹೇಳ್ತಾರೆ, ಯಾರನ್ನ ನೀತಿವಂತನ ನಿರ್ಣಯಿಸಿದ್ರು ಅವ್ರನ್ನ ಏನ್ ಮಾಡೋದು, ದೇವರು ಮಹಿಮೆಯಿಂದ ಪದವಿಗೆ ಸೇರಿಸು ಅಂತ ಹೇಳ್ತಾರೆ. ಆಕ್ಚುಲಿ ಇದು ಅರ್ಥ ಏನಂತಂದ್ರೆ, ದೇವರ ಮಹಿಮೆ ಅಂತಂದ್ರೆ ನಮ್ಗೆ ಸತ್ಯಕ್ಕೆ ಕರೆದಿರೋದೇ ದೇವ್ರು ಕೊಟ್ಟಿದ್ದ ಒಂದು ಗಾಡ್ಸ್ ಗ್ರೇಸ್ ಗಿಫ್ಟ್, ಒಂದು ಮಹಿಮೆ, ಒಂದು ಗೌರವ. ಅದಕ್ಕೆ ದೇವ್ರ ಏನ್ ಮಾಡೋದ್ರೆ ನಮ್ನ ಮಹಿಮೆಗೆ ಏನ್ ಮಾಡೋರೆ, ಆ ಒಂದು ಗೌರವಕ್ಕೆ ಏನ್ ಮಾಡೋದು, ನಮ್ಗೆ ಕರೆದವ್ರೆ ಅಂತ ಬಿಟ್ಟಲ್ವರ, ಒಂದು ರೆಸ್ಪೆಕ್ಟ್ ಕರೆದಿರೋದು. ಅದರ ಎಕ್ಸಾಂಪಲ್, ಒಂದು ದೊಡ್ಡ ವ್ಯಕ್ತಿ ಯಾರೋ ನಮ್ಮ ಮನೆಗೆ ಒಂದು ಔತಣಕ್ಕೆ, ಅವ್ರ ಮನೆ ಔತಣಕ್ಕೆ ನಮ್ಮನ್ನ ಕರಿತಾರೆ ಅಂತಂದ್ರೆ ಏನ್ ರೆಸ್ಪೆಕ್ಟ್. ಆಮೇಲೆ ಕರೆದ ಮೇಲೆ ನಮ್ಮನ್ನೇನ್ರಿ ಒಂದು ಮರ್ಯಾದೆ ಕೊಟ್ಟು ಎಲ್ಲಾರ ಮುಂದೆ ಒಂದು ಗೌರವ ನೋಡೋದು, ಇನ್ನ ಏನ್ರಿ ಇನ್ನ ಒಂದು ಗೌರವ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದೇ ತರ ಏನ್ ಹೇಳ್ತಾರೆ ಅಂದ್ರೆ, ದೇವ್ರು ನಮ್ಗೆ ಕರೆದಿರೋದು ಏನಂದ್ರೆ ಒಂದ್ ದೊಡ್ಡ ಕೃಪೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ಹೇಳೋದು, ಈ ಒಂದು ಕೃಪೆಗೆ ಕರೆದಾತನ ಖಂಡಿತವಾಗಿ ಏನ್ ಮಾಡ್ತಾರೆ, ನಮ್ಗೆ ರಿವಾರ್ಡು ಕೊಟ್ಟೆ ಕೊಡ್ತಾರೆ ಅಂತ ನಮ್ಗೆ ಏನಾಗಿರ್ಬೇಕು, ದೇವ್ರ ಮೇಲೆ ಒಂದು 100% ಕಾನ್ಫಿಡೆನ್ಸ್, ನಂಬಿಕೆ ಏನಾಗಿರ್ಬೇಕು, ನಮಗೆ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರು ಒಂದು ವಿಶ್ರಾಂತಿಯಲ್ಲಿ ನಾವೇನ್ ಮಾಡ್ತೀರಿ, ಈ ತರ ಸೇರಿದಿರಿ ಅಂತ ಹೇಳ್ತಾರೆ. ಅದರ ಸೊ ಅದಕ್ಕೆ ವಾಲ್ಯೂಮ್ ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವೇನ್ ಮಾಡೋಣ, ನಾವು ಓದೋಣ. ಅದರ ಪೇಜ್ ನಂಬರ್ 49 ಇಂಗ್ಲಿಷ್ ಅಲ್ಲಿ. ಆಂಟಿ, ನಿಮ್ಮ ಹತ್ರ ವಾಲ್ಯೂಮ್ ಇದೆಯಾ? 6 ವಾಲ್ಯೂಮ್ ಬ್ರದರ್, ನಾನು ಓದ್ತೀನಿ. ಇದೆಪ್ಪ. ಓಕೆ, ಓದ್ಲಾ ಆಂಟಿ? ಒಂದ್ ನಿಮಿಷ, ಮ್ಯಾಗಿ ಸಿಸ್ಟರ್ ಓದ್ತಾರಂತೆ, ಓದ್ಲಾ? ಮ್ಯಾಗಿ ಸಿಸ್ಟರ್ ವಾಲ್ಯೂಮ್ ಇದೆಯಾ? ಇದೆ ಬ್ರದರ್. ಓಕೆ, ಕರೆಕ್ಟ್ ಆಗಿ ಓದ್ರಿ. ಆಯ್ತು ಬ್ರದರ್. ನಮ್ಮ ಸೃಷ್ಟಿಕರ್ತನು ವಿಶ್ರಾಂತಿ ಪಡೆದಿದ್ದರೆ ಅಥವಾ ತಾನು ಸೃಷ್ಟಿಸಿದ ಜೀವಿಗಳ ಪತನದಲ್ಲಿ ಅವರು ಉಪಶಮನಕ್ಕೆ ಬರಲು ನಿಲ್ಲಿಸಿರುವಲ್ಲಿ ಅಥವಾ ಯಾವುದೇ ಮಟ್ಟದ ಉದಾಸೀನತೆ ಅಥವಾ ನಿರ್ಲಕ್ಷ್ಯತೆಗಳು ಕಂಡು ಬಂದಲ್ಲಿ ಅದು ನಿಜವಾಗಿಯೂ ಹಾಗಲ್ಲ. ಅದು ಕೇವಲ ಒಬ್ಬ ಮಧ್ಯಸ್ಥನ ಮುಖಾಂತರ ಮಾನವರ ಸಹಾಯಕ್ಕಾಗಿ ಮಾಡಿದ ಅತ್ಯಂತ ವಿವೇಕಯುತ ಮತ್ತು ಉತ್ತಮವಾದ ಕೆಲಸ. ಸಮಸ್ತವನ್ನು ಸರಿಪಡಿಸುವ ಕಾರ್ಯವು ಬೇಗನೆ ಪ್ರಾರಂಭವಾಗಬೇಕೆಂದು ಸಲಹೆ ಮಾಡಿದಲ್ಲಿ ನಾವು ಪಾಪ ಮತ್ತು ಮರಣದ ಅವಧಿಯು 6000 ವರ್ಷಗಳ ಇದು ಜನಾಂಗಗಳು ಉಂಟಾಗಿ ಪ್ರಪಂಚವನ್ನು ತುಂಬಿಕೊಳ್ಳಲು ಸಾಕಾಗದು.
ಪಾಪದ ಅತಿರೇಕದ ಬಗ್ಗೆ ಮತ್ತು ಅದರ ಸಂಬಳವಾದ ಮರಣದ ಬಗ್ಗೆ ಎಲ್ಲರಿಗೂ ತಿಳಿ ಹೇಳಲು ಸಾಲದು. ಮಾತ್ರವಲ್ಲದೆ ಮಾನವರು ತಮ್ಮ ಉನ್ನತಿಗಾಗಿ ತನ್ನದೇ ಸ್ವಂತ ಪ್ರಯತ್ನಗಳನ್ನು ಮಾಡಿ ಅದರ ನಿಷ್ಪ್ರಯೋಜಕತೆಯನ್ನು ಕಂಡುಕೊಳ್ಳಲು ಇದು ಸಾಲದು. ಪಾಪವೆಂಬ ರೋಗವು ಪ್ರವೇಶಿಸಿ 4000 ವರ್ಷಗಳೇ ಗತಿಸಿದರೂ ನಮ್ಮ ಕರ್ತನು ತನ್ನ ಪ್ರಥಮ ಆಗಮನದಲ್ಲಿ ಪ್ರಪಂಚವನ್ನು ಬಿಡುಗಡೆಗೊಳಿಸಿ ಕೊಂಡುಕೊಂಡು ಆ ಮೂಲಕ ನ್ಯಾಯವಾದ ಪಕ್ಷಪಾತವಿಲ್ಲದ ಹಕ್ಕನ್ನು ಹೊಂದಿರುವವನಾಗಿ ಮತ್ತೊಮ್ಮೆ ಬಂದು ಆತನ ಕೃಪೆಯನ್ನು ಅಂಗೀಕರಿಸಿಕೊಂಡವರೆಲ್ಲರನ್ನೂ ಆಶೀರ್ವದಿಸಿ ಅವರನ್ನು ಉದ್ಧರಿಸಿ ಪುನರ್ಜೀವಗೊಳಿಸುವಂತೆ ಕಾಲವು ಸಂಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಎಂದು ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ. ನಿಜವಾಗಿಯೂ ನಾವು ನೋಡುವಂತೆ ಆಯ್ಕೆಗೊಂಡ ಸಭೆಯು ಸೇರಿಕೊಂಡು ವಿಮೋಚನೆಯೊಂದಿಗೆ ಲೋಕವನ್ನು ಆಶೀರ್ವದಿಸುವ ಮಹಾಯುಗದ ಕಾರ್ಯದಲ್ಲಿ ಪಾಲುಗೊಳ್ಳುವ ದೇವರ ಉದ್ದೇಶದ ನೆರವೇರಿಕೆಗೆ ಕಾಲವು ಇನ್ನೂ ಪಕ್ವವಾಗಿರಲಿಲ್ಲ. ಇದಕ್ಕಾಗಿ ಈ ಸಮಗ್ರ ಸುವಾರ್ಥ ಯುಗದ ಅಗತ್ಯವಿದೆ ಎಂದು ದೇವರು ಮೊದಲೇ ತಿಳಿದಿದ್ದನು ಮತ್ತು ಇದರ ನೆರವೇರಿಕೆಗಾಗಿ ತನ್ನ ಮಗನನ್ನು ಸಾಕಷ್ಟು ಮುಂಚಿತವಾಗಿ ವಿಮೋಚನಾ ಕಾರ್ಯಕ್ಕಾಗಿ ಕಳುಹಿಸಿಕೊಟ್ಟಿರುತ್ತಾನೆ. ಓಕೆ, ಥ್ಯಾಂಕ್ ಯು. ಸದ್ಯ ನೋಡ್ಬೇಕಾದ್ರೆ ಈ ಒಂದು ಡಿಲೇ ಏನಕ್ಕೆ ಅದರ ದೇವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ರೆಸ್ಟ್ ತಗೊಂಡ್ರು ಅಂತ ಹೇಳ್ಬೇಕಾರೆ ಮಗನ ಮೇಲೆ ಹಿಂಗಿರೋ ಕಾನ್ಫಿಡೆನ್ಸ್ ಇತ್ತಲ್ಲ, ನಂಬಿಕೆ ಇತ್ತಲ್ಲ, ಖಂಡಿತವಾಗಿ ಎಲ್ಲ ನೆರವೇರಿಸ್ತಾರೆ ಅಂತ ಅಂದ್ಬಿಟ್ಟು ಇಮ್ಮಿಡಿಯಾಗಿ ಏನ್ ಮಾಡೋಯ್ತು, ದೇವ್ರು ತನ್ನ ಒಂದು ವಿಮೋಚನೆ ಒಂದು ಕಾರ್ಯನ ಶುರು ಮಾಡಿ ಇಮ್ಮಿಡಿಯಾಗಿ ದೇವರು ತನ್ನ ಭೂಲೋಕದಲ್ಲಿ ರಾಜನ ಒಂದು ಭೂಲೋಕದಲ್ಲಿ ಸ್ಥಾಪನೆ ಮಾಡ್ಬೋಯ್ತಲ್ಲ, ಇಮ್ಮಿಡಿಯಾಗಿ ಎಲ್ಲರಿಗೂ ಒಂದು ಒಳ್ಳೆ ರೀತಿ ಆಶೀರ್ವಾದ ಮಾಡ್ಬೋಯ್ತಲ್ಲ. ಯಾಕೆ 6000 ವರ್ಷದ ಡಿಲೇ ಅಂತ ಅಂದ್ಬಿಟ್ಟು ಒಂದು ಕ್ವಶನ್ ಕೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಈ 6000 ವರ್ಷ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಅದು ತುಂಬಾ ಒಂದು ಏನಂತಾರೆ, ಒಂದು ದೀರ್ಘವಾದಂತ ಒಂದು ಕಾಲ ಅಲ್ಲ, ಇಟ್ಸ್ ಎ ವೆರಿ ಶಾರ್ಟ್ ಟೈಮ್ ಅಂತ ಹೇಳ್ತಾರೆ. ಯಾಕಪ್ಪ ತುಂಬಾ ಕಮ್ಮಿ ಆಗಿರೋಂಥ ಕಾಲ ಅಂತಂದ್ರೆ ಅದ್ರಲ್ಲಿ ಅನೇಕ ಕೆಲಸಗಳು ಏನ್ ಮಾಡ್ತಾವ ದೇವ್ರು ಅದನ್ನ ಮಾಡ್ತಾವ್ರೆ ಅಂತ ಹೇಳ್ತಾರೆ. ಮೊದಲನೇದು ಏನಪ್ಪ ಮಾಡ್ತಾ ಇದಾರೆ ಅಂತಂದ್ರೆ, ಇಡೀ ಮನುಷ್ಯ ಕುಲಕ್ಕೆ ಫಸ್ಟ್ ಆಫ್ ಆಲ್ 6000 ವರ್ಷದಲ್ಲಿ ಕೆಟ್ಟದಂದ್ರೆ ಏನು ಅಂತ ಅಂದ್ಬಿಟ್ಟು ವಂಡರ್ಫುಲ್ ಆಗಿರೋಂಥ ಅನುಭವ ಏನ್ ಮಾಡ್ತಾವ ದೇವ್ರು ಕೊಡ್ತಾರೆ. ಅನುಭವದಿಂದ ಮನುಷ್ಯರು ಏನ್ ಕಲಿತವ್ರೆ ಅಂತಂದ್ರೆ, ಕೆಟ್ಟದೇನೋ ಪಾಪ ಅಂದ್ರೇನೋ, ಪಾಪದಿಂದ ಒಂದು ಪರಿಣಾಮಗಳೇನೋ, ಎಷ್ಟೆಲ್ಲ ಮನುಷ್ಯ ಅನುಭವಿಸ್ಬೇಕು, ಆಮೇಲೆ ಇದ್ರಿಗೆ ಆಪೋಸಿಟ್ ಆಗಿ ದೇವರು ತನ್ನ ರಾಜ್ಯದಲ್ಲಿ ಆಶೀರ್ವಾದ ಎಲ್ಲ ಕೊಡ್ಬೇಕಾದ್ರೆ ಖಂಡಿತವಾಗ ಮನುಷ್ಯ ಏನ್ ಮಾಡ್ತಾನೆ, ಈ ಒಳ್ಳೇದನ್ನ ಆಯ್ಕೆ ಮಾಡ್ಕೊಳಕ್ ಏನಾಗ್ತದೆ, ಈ ಎಕ್ಸ್ಪೀರಿಯನ್ಸ್ ತುಂಬಾ ಅವಶ್ಯಕತೆ. ಅದರಿಂದ ಈ 6000 years ಮ್ಯಾನ್ ಕ್ಯಾಂಡ್ ಎಕ್ಸ್ಪೀರಿಯನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಆಮೇಲೆ ಎರಡನೇ ಪಾಯಿಂಟ್ ಏನಂದ್ರೆ, ಸಫಿಷಿಯಂಟ್ ಆಗಿರೋಂಥ ಒಂದು ಜನರೇಷನ್ ಉತ್ಪತ್ತಿಯಾಗಿ ಇಡೀ ಭೂಮಿನೆಲ್ಲ ಏನಂದ್ರೆ ಕವರ್ ಮಾಡೋದಕ್ಕೆ ಸಫಿಷಿಯಂಟ್ ಆಗಿರೋಂಥ ಒಂದು ಪಾಪ್ಯುಲೇಷನ್ ಏನ್ ಬೇಕು, ಅದ್ ಬೇಕು. ಅದನ್ನ ಒಂದು ಉತ್ಪತ್ತಿ ಆಗಿರ್ಬೇಕು ಅಂದ್ರೆ ಅದಕ್ಕೆ 6000 ವರ್ಷ ಏನಾಗಿದೆ ಬೇಕಾಗಿದೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಹೆಂಗೆ ನೋಡಿ, 1 Corinthians 15 chapter 22 ಓದೋಣ. 1 Corinthians 15 chapter 22. ವೀರಭದ್ರ ಓದ್ತೀರಾ? ಬೈಬಲ್ ಇದೆಯಾ? ಓದ್ತೀನಿ ಬ್ರದರ್. 1 Corinthians 15, 21 ಮತ್ತು 22 ಓದಿ. ಓದ್ತೀನಿ ಬ್ರದರ್. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಓಕೆ, ಥ್ಯಾಂಕ್ ಯು. ಸೊ ಅದೇನ್ ಹೇಳ್ತಾರೆ ಅಂದ್ರೆ, ಯಾವ ಪ್ರಕಾರ ಆದಾಮಿನ ಸಂಬಂಧದಿಂದ ಎಲ್ಲರೂ ಸಾಯುವರಾದ್ರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧ ಜೀವಂತವಾಗ್ತಾರೆ. ಅಂದ್ರೆ ಈ ವಚನ ಏನಪ್ಪ ಹೇಳ್ತಾರೆ, ಯಾರೋ ಕ್ರಿಸ್ತನ ಸಂಬಂಧದಿಂದ ಜೀವಂತವಾಗಬೇಕು ಅಂತಂದ್ರೆ ಅವ್ರು ಮೊದಲು ಆದಾಮಿನ ಸಂಬಂಧ ಏನಾಗಿರ್ಬೇಕು, ಮರಣನ ಹೊಂದಿರ್ಬೇಕು. ಅಂದ್ರೆ ಆದಾಮಿನ ಸಂಬಂಧದಿಂದ ಅವ್ರು ಮರಣ ಹೊಂದಬೇಕು ಅಂದ್ರೆ ಆದಾಮಿನ ಸಂಬಂಧ ಹುಟ್ಟಿರ್ಬೇಕು. ಅವರು ಹುಟ್ಟಿದ್ರೆ ಇದ್ರೆ ಸಾಯೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ಒಂದು ತಾಯಿ ಮಗು ಏನ್ರಿ, ತಾಯಿ ಗರ್ಭದಲ್ಲಿ ಮಗು ಪಿಂಡವಾಗಿದ್ರೆ ಏನ್ರಿ ಅದಕ್ಕೆ ಜೀವ ಇದೆಯಾ, ಅದಕ್ಕೆ ಪುನರ್ತನ ಇದೆಯಾ ಅಂದ್ರೆ ಅದಕ್ಕೆ ಜೀವ ಇಲ್ಲ. ಬೈಬಲ್ ಹೇಳ್ತಾರೆ, ಆಸ್ ಇಮ್ ಆಡಮ್ ಆಲ್ ಡೈ ಸಾಯೋದನ್ನ ಏನಾಗ್ಬೇಕು, ಹುಟ್ಟಿರ್ಬೇಕು. ಅದ್ರ ಅದೇನಾಗಿರ್ಬೇಕು, ಹುಟ್ಟೋದು ಅಂತಂದ್ರೆ ಗರ್ಭಧರಣೆ ಆಗಿರೋದಲ್ಲ ಏನ್ರಿ, ಗರ್ಭಧರಣೆ ಮಾತ್ರ ಅಲ್ಲ, ಗರ್ಭಧರಣೆ ಆಗಿ ತಾಯಿ ಗರ್ಭದಲ್ಲಿ ಬೆಳ್ದಿ ಏನಾಗಿರ್ಬೇಕು, ಹುಟ್ಟಿರ್ಬೇಕು. ಅಟ್ಲೀಸ್ಟ್ 1 ಸೆಕೆಂಡ್ ಏನಾಗಿರ್ಬೇಕು, ಹುಟ್ಟಿರ್ಬೇಕು. ಆ ಹುಟ್ಟಿದ್ರೇನೆ ಆದಾಮ್ನಲ್ಲಿ ಏನ್ ಮಾಡ್ದಂಗೆ ಅವ್ರು ಜನ್ಮ ತಗೊಂಡಂಗೆ. ಹಂಗಾರೆ ಅವರು ಜನ್ಮ ತಗೊಂಡ್ರೆ ಆದಾಮ್ನಲ್ಲಿ ಸತ್ತಂತೆ. ಆದಾಮ್ನಲ್ಲಿ ಈ ತರ ಸತ್ತಿರೋರು ಮಾತ್ರ ಏನಾಗೋದು, ಜೀವಂತವಾಗಿ ಬರೋದು. ಅದಕ್ಕೆ ಈ ಒಂದು ಜನರೇಷನ್ ಕಂಪ್ಲೀಟ್ ಆದಾಮ್ನಲ್ಲಿ ಇರ್ತಂತ ಕಂಪ್ಲೀಟ್ ಜನರೇಷನ್ ಭೂಲೋಕದಲ್ಲಿ ಹುಟ್ಟೋದಿಕ್ಕೆ ಟೈಮ್ ಬೇಕು.
ಇಮಿಡಿಯೇಟ್ ಆಗಿ ಆಗ್ಬಿಡ್ತಾರ? ಒಂದ್ ತಾಯಿ ಗರ್ಭದ ಮಗು ಬೆಳಿಬೇಕಾದ್ರೆ ಏನಾಗಬೇಕು? 9 months ಬೇಕು. ಇಡೀ ಲೋಕ ಜನಗಳೆಲ್ಲರೂ ಹುಟ್ಟಬೇಕು ಅಂತಂದ್ರೆ ದೇವರಿಗೆ ಗೊತ್ತು ಆ ಸಂಖ್ಯೆ ಎಷ್ಟು ಅಂತ ಬಿಡ. ಅದಕ್ಕೆ 6000 years ಏನ್ ಮಾಡೋ ದೇವ್ರು ಒಂದು ಬ್ಯೂಟಿಫುಲ್ ಆಗಿ ಏನ್ ಮಾಡೋರು, ಒಂದು ಟೈಮ್ ನ ಕೊಟ್ಟವ್ರೆ. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ, ಇನ್ನೊಬ್ಬ ಪಾಯಿಂಟ್ ಹೇಳ್ತಾರೆ, ಯೇಸು ಕ್ರಿಸ್ತನ ಭೂಲೋಕಕ್ಕೆ ಕಳ್ಸಿದೆ 4000 ವರ್ಷದ ನಂತರ ಅಂತ ಹೇಳ್ತಾರೆ. ಯಾಕೆ? ಅದನ್ನು ಕಳ್ಸ್ಬಿಡ್ಬೋಯ್ತಲ್ಲ ಫಸ್ಟೇ. ಆಡಮ್ ಪಾಪ ಮಾಡಿದ ತಕ್ಷಣ ಅವಾಗೆ ಕಳ್ಸ್ಬಿಡೋಯ್ತು, ಅವಾಗೆ ಹೆವೆನ್ಲಿ ಕಾಲಿಂಗ್ ಕೊಟ್ಬಿಡ್ಬೋದಾಯ್ತು, ಅವಾಗೆ ಇಸ್ರೇಲ್ ಜನಗಳಿಗೆಲ್ಲ ಕಾಲಿಂಗ್ ಎಲ್ಲ ಮುಗಿಸ್ಬಿಡುವಾಯ್ತಲ್ಲ. ಯಾಕೆ ಇಷ್ಟು ದಿನ ವೇಟ್ ಮಾಡೋರು ಅಂದ್ರೆ ಅದ್ರಲ್ಲಿ ಬ್ಯೂಟಿಫುಲ್ ಆಗಿ ಪಾಯಿಂಟ್ ಹೇಳ್ತಾರೆ ನೋಡ್ತೀನಿ. ಮನುಷ್ಯನ್ಗೆ 4000 years ಏನ್ ಕೊಟ್ರು? ಒಂದ್ ಚಾನ್ಸ್ ಕೊಟ್ರು ಅಂತ ಹೇಳ್ತಾರೆ. ಏನಕ್ಕಪ್ಪ? ತಾನು ಮಾಡಿರೋ ಪಾಪಗಳೆಲ್ಲ ಅವ್ನ್ ಮಾಡಿ ಅದರಿಂದ ಹೊರಗಡೆ ಬರೋಕ್ಕೆ ಅವ್ನು ಮಾಡೋಂಥ ಅನೇಕ ಒಂದು ಯೋಜನೆಗಳನ್ನ ದೇವ್ರೆ ಮಾಡೋರ್ಗೆ ಧಾರಾಳವಾಗಿ ಅವ್ನಿಗೆ ಅವಕಾಶ ಕೊಟ್ರಂತೆ. ನಿನ್ನ ಒಂದು ಪಾಪದಿಂದ ಬಿಡುಗಡೆ ಮಾಡಿ ನೀನು ಒಂದು ಪರಿಪೂರ್ಣವಂತ ಹಂತಕ್ಕೆ ಬರೋದಕ್ಕೆ ನಿಂಗೇನೆಲ್ಲ ಬೇಕು ಅವಕಾಶ ಏನ್ ಮಾಡಿ ನೀನ್ ತಗೋ ಅಂತ ಅಂದ್ಬಿಟ್ಟು ದೇವ್ರು ಮಾಡಿದ್ರು. ಒಂದು ಸಫಿಷಿಯಂಟ್ ಆಗಿರೋಂಥ ಒಂದು ಟೈಮ್ ಏನ್ ಮಾಡಿದ್ರು ಅವ್ನಿಗೆ ಕೊಟ್ರು. ನಿಯರ್ಲಿ ಎಷ್ಟು 4000 years ಏನ್ ಮಾಡೋರು ಅವ್ನಿಗೆ ಅವಕಾಶ ಕೊಟ್ಟವ್ರೆ. ಏನ್ ಮಾಡ್ಬೋದು ಅವನು ಆ 4000 ವರ್ಷದಲ್ಲಿ? ಎಲ್ಲಾ ರೀತಿ ಡಿವೈಸ್ಗಳು, ಅದು ಇದು ಟೆಕ್ನಾಲಜಿ ಅಂತೆ, ಆ ಜ್ಞಾನ ಅಂತೆ, ಈ ಜ್ಞಾನ ಅಂತೆ, ಆ ಯೋಜನೆ ಅಂತೆ, ಈ ಯೋಜನೆ, ಎಲ್ಲಾ ಪ್ಲಾನ್ಗಳು ಇಪ್ಪಿಸ್ಕೊಂಡು ಏನ್ ಮಾಡೋನೆ ಅವನು ಮರಣದಿಂದ ಎದ್ದು ಬರೋಕ್ಕೆ ಪ್ರಯತ್ನ ಮಾಡೋನೆ. ಅಲ್ಟಿಮೇಟ್ ಆಗಿ ಏನಾಯ್ತು ಗೊತ್ತಾಗಿರೋದು ಒಂದೇ, ಏನಂದ್ರೆ ಅವನು ಬರೋಕ್ಕೆ ಸಾಧ್ಯ ಇಲ್ಲ. ಅವನು ಮರಣದಿಂದ ಬರೋಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ದ ಅವನು ಕಂಡಿಡ್ಕೊಂಡ. ಅದಕ್ಕೆ ಆಡಮ್ಗೆ ಕೊಟ್ಟಿರಂತ ಒಂದು ಎಕ್ಸ್ಪೀರಿಯನ್ಸ್ ಏನಪ್ಪಾ, ಆ 6000 years ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಪ್ಪಾ ಕಂಡಿಡ್ಕೊಂಡಿದ್ದಾರೆ ಮನುಷ್ಯರು ಅಂತಂದ್ರೆ ಏನಂತಾರೆ, ಅವರು ಪರ್ಫೆಕ್ಷನ್ ಬರಕ್ಕೆ ಸಾಧ್ಯ ಇಲ್ಲ. ಅವ್ರಿಗೊಬ್ರು ಏನ್ ಬೇಕು ಇವಾಗ? ಮಧ್ಯಸ್ಥರು ಬೇಕೇ ಬೇಕು. ಮಧ್ಯಸ್ಥರು ಇಲ್ದಿರ ಅವರು ಪರಿಪೂರ್ಣ ಅಂತ ಹಂತಕ್ಕೆ ಬರಕ್ಕೇನಿಲ್ಲ, ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ದೇವ್ರ ಏನ್ ಮಾಡೋರು ಅಂತಂದ್ರೆ 4000 years ಮಗನ್ನ ಕಳ್ಸೋದ್ ಏನ್ ಮಾಡಿದ್ರು, ಅಲ್ಲಿ ಡಿಲೇ ಮಾಡಿದ್ರು. ಅದಕ್ಕೆ ಇಸ್ರೇಲ್ ಜನಗಳಿಗೆಲ್ಲ ಏನ್ ಮಾಡಿದ್ರು, ಬರ್ಕೊಬಿಟ್ರು ಕ್ಲೀನಾಗಿ. ಬರ್ಕೊಟ್ಟು ಏನ್ ಮಾಡಿದ್ರು, ಪರ್ಫೆಕ್ಷನ್ ತರೋದಕ್ಕೆ ಪ್ರಯತ್ನ ಮಾಡಿದ್ರು. ಅದೇನಾಗಿಲ್ಲ, ಮನುಷ್ಯರುಗಳು ಬರಕ್ಕೆ ಸಾಧ್ಯ ಆಗಿಲ್ಲ. ಅದರ ನೋಡ್ಬೇಕಾದ್ರೆ ಅವರು ವ್ಯರ್ಥತ್ವ ಏನ್ರಿ ಅವ್ರ ಕೈಲಿ ಸಾಧ್ಯವಾಗೋದಿಲ್ಲ ಅಂತ ಪ್ರೂವ್ ಮಾಡಕ್ಕೆ ಏನ್ ಮಾಡಿದ್ರು, ದೇವ್ರು 4000 years ಚಾನ್ಸ್ ಕೊಟ್ರಂತೆ. ಆಮೇಲೆ ಯೇಸು ಕ್ರಿಸ್ತ ಬಂದಿದ್ಮೇಲೆ ದೇವ್ರು ಇನ್ನ ಟೈಮ್ ಏನ್ ಮಾಡಿದ್ರು ಕೊಟ್ರು. ಏನಕ್ಕೆ ಅಂದ್ರೆ ಕಾಲಿಂಗ್ ಆಫ್ ದ ಚರ್ಚ್. ಯೇಸು ಕ್ರಿಸ್ತನ ಮೊದಲ್ಗಿತ್ತಿನ ಏನ್ ಮಾಡ್ತಾರೆ ದೇವರು ಸೆಲೆಕ್ಷನ್ ಮಾಡ್ತಾರೆ. ಆ ಮೊದಲ್ಗಿತ್ತಿನ ಸೆಲೆಕ್ಷನ್ ಮಾಡೋದಕ್ಕೆ ಏನ್ರಿ ದೇವ್ರು ಕೊಟ್ಟಿರೋಂತ ಒಂದು ಟೈಮ್ ಏನ್ರಿ, ಇನ್ನ ಅಡಿಷನ್ ಏನಂತೆ 2000 years. ಸೊ ಅದಕ್ಕೆ ದೇವ್ರ ಯೋಜನೆಯಲ್ಲಿ ಇವೆಲ್ಲ ಅಡಗಿರೋದ್ರಿಂದ ದೇವ್ರ ಏನ್ ಮಾಡೋದಂದ್ರೆ ಸಫಿಷಿಯಂಟ್ ಆಗಿರೋಂಥ ಟೈಮ್ ಏನ್ ಮಾಡೋದಂತೆ ಅಲ್ಲಿ ಬಿಟ್ರು. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡಿಲ್ಲ, ಆದಾಮು ಪಾಪ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ದೇವ್ರೇ ಮಾಡಕೋಲ್ಲ, ಯಾವ್ದೇ ರೀತಿ ಒಂದು ಕೆಲಸಗಳನ್ನ ಮಾಡಕ್ ಹೋಗಲ್ಲ. ಟೈಮ್ ಏನ್ ಮಾಡ್ರು ತಗೊಂಡ್ರು. ಯಾಕಂದ್ರೆ ಈ ಟೈಮಲ್ಲಿ ಏನಾಗಬೇಕು, ದೇವ್ರ ಎಲ್ಲ ಯೋಜನೆ ಏನಾಗಬೇಕು ಸಿಂಕ್ರನೈಸ್ ಆಗಿ ಸೂಪರ್ ಆಗಿ ಬರ್ಬೇಕು ಅಂತ. ಅದರ ಸರಿ, ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಆಂಟಿ ಓದ್ತೀರಾ ಆಂಟಿ? ಇದೆಯಾ ವಾಲ್ಯೂಮು? ಓಕೆ. ಆಮೇಲೆ ಇನ್ನೊಂದು, ಎಲ್ಲರಿಗೂ ನಾನು ಆಡಿಯೋ ಕೇಳಿಸ್ತಾ ಇದೆಯಲ್ಲ? ಏನ್ ತೊಂದರೆ ಇಲ್ಲಲ್ಲ? ಕೇಳಿಸ್ತಾ ಇದೆ, ಪರ್ಫೆಕ್ಟ್ ಆಗಿ ಕೇಳಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಆಂಟಿ. ಓದಿ ಆಂಟಿ. ಭೂಮಿಗೆ ಸಂಬಂಧಿಸಿದಂತೆ ಸೃಷ್ಟಿ ಮತ್ತು ಚೈತನ್ಯದಾಯಕ ಚಟುವಟಿಕೆಗಳಿಂದ ದೈವಿಕ ಸ್ಥಗಿತ ಅಥವಾ ವಿಶ್ರಾಂತಿಯ ಕಾಲ. ಯೆಹೋವ ದೇವರು ತನ್ನ ಸೃಷ್ಟಿಯ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಅವುಗಳಿಂದ ವಿಶ್ರಾಂತಿ ಪಡೆಯುತ್ತಿರುವುದು ಎಷ್ಟು ಕಾಲದಿಂದ? ನಾವಿದಕ್ಕೆ 6000 ವರ್ಷಕ್ಕೂ ಸ್ವಲ್ಪ ಮೊದಲಿನಿಂದ ಎಂದು ಹೇಳುತ್ತೇವೆ. ಇನ್ನೂ ಎಷ್ಟು ಕಾಲ ಈ ಸ್ಥಗಿತ ಅಥವಾ ವಿಶ್ರಾಂತಿ ಮುಂದುವರಿಯುತ್ತದೆ? ಅದು ಈ ಯುಗವೆಲ್ಲ ಮುಂದುವರಿಯುವುದು. ಮಹಾ ಮಧ್ಯಸ್ಥನ 1000 ವರ್ಷಗಳ ಆಡಳಿತ ಕಾಲ ಮುಗಿಯುವವರೆಗೆ ದೇವರು ಈ ಲೋಕಾದಿಯಿಂದ ತನ್ನ ಎಲ್ಲಾ ಪವಿತ್ರ ಪ್ರವಾದಿಗಳ ಬಾಯಿಂದ ನುಡಿಸಿದ ಸಮಸ್ತವನ್ನು ಸರಿಪಡಿಸುವ ಕಾಲದವರೆಗೆ. ಅಪೊಸ್ತಲರ ಕೃತ್ಯ 3:21. ಈ ಯೋಜನೆಯ ಹೊರ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿ ಮತ್ತು ಅವುಗಳನ್ನು ಕ್ರಿಸ್ತನ ಕೈಗೆ ಒಪ್ಪಿಸಿಕೊಟ್ಟು ವಿಶ್ರಾಂತಿ ಪಡೆಯುವುದಕ್ಕೆ ನಡೆಸಿದ ಭರವಸೆಯು ನ್ಯಾಯಸಮ್ಮತವಾಗಿದೆ ಎಂದು ರುಜುವಾತಾಯಿತೋ? ಇದರ ಸಮಾಪ್ತಿಯು ತೃಪ್ತಿಕರವಾಗಿದ್ದಿತೋ? ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನೂ ಬಲ್ಲಾತನಾದ ಯೆಹೋವ ದೇವರು ಇದಾಗುವುದೆಂದು ನಮಗೆ ನಿಶ್ಚಯಪಡಿಸುತ್ತಾನೆ. ಯಾರ ಮೌಲ್ಯದ ಮೇಲೆ ಆತುಕೊಂಡು ಈ ಯೋಜನೆಯು ಕಾರ್ಯಗತವಾಗುತ್ತಿದೆಯೋ ಆ ಮಗನು ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಯೆಶಾಯ 53:11. ಹೌದು, ತಮ್ಮ ವಿಶ್ವಾಸವನ್ನು ವಿಮೋಚಕನ ಹಿಂದಿನ ಮತ್ತು ಮುಂದಿನ ಕಾರ್ಯಗಳ ಮೇಲೆ ಹಾಗಿರುವ ಎಲ್ಲಾ ವಿಶ್ವಾಸಿಗಳು ಸಂಪೂರ್ಣವಾದ ನಂಬಿಕೆಯ ಭರವಸೆಯನ್ನು ಪಡಕೊಳ್ಳುವರು. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ
ವಿಶೇಷವಾಗಿ ತನ್ನ ಸಭೆಗಾಗಿ ಕೂಡಿಟ್ಟ ಸಂಗತಿಗಳನ್ನು ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಅಥವಾ ಅದು ಮನುಷ್ಯನ ಹೃದಯವನ್ನು ಹೊಕ್ಕಲಿಲ್ಲ. ಮಾತ್ರವಲ್ಲದೆ ಅಳತೆ ಇಲ್ಲದ ಆತನ ಪ್ರೀತಿ, ಕರುಣೆ ಮತ್ತು ಆಯ್ಕೆ ಮಾಡದ ಲೋಕದವರಿಗಾಗಿ ಮುಗಿಯದ ಯುಗದ ಕೃಪಾ ದಿನದಲ್ಲಿ ದೇವರ ಪೂರ್ವ ಸಿದ್ಧತೆಗಳನ್ನು ಆತನ ಷರತ್ತುಗಳ ಮೇರೆಗೆ ನೀಡುವ ಪ್ರತಿದಾನದ ಆಶೀರ್ವಾದಗಳನ್ನು ಅಂಗೀಕರಿಸುವರು. ವೆರಿ ಗುಡ್, ಥ್ಯಾಂಕ್ ಯು ಆಂಟಿ. ಸದ್ಯ ನೋಡ್ಬೇಕಾದ್ರೆ ಏನಪ್ಪಾ ಹಂಗಾದ್ರೆ ಈ ದೇವರು ಬಂದ್ಬಿಟ್ಟು ಒಂದು ಇವನ್ನೆಲ್ಲ ಬಂದ್ಬಿಟ್ಟು ಯಾವಾಗ ಆ ರೆಸ್ಟಿಂದ ಕಂಪ್ಲೀಟ್ ಫ್ರೀ ಆಗ್ತಾರೆ, ಯಾವಾಗ ಇದೆಲ್ಲ ಕಂಪ್ಲೀಟ್ ನೆರವೇರ್ತಾರೆ ಅಂತಂದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಏನ್ರಿ ಇದೆಲ್ಲ ನೆರವೇರೋದು ಯಾವಾಗ ಅಂದ್ರೆ ಕ್ರಿಸ್ತನ ಒಂದು 1000 ವರ್ಷ ಆಳ್ವಿಕೆ ಅಂತ್ಯದಲ್ಲಿ. ಅವಾಗ ಏನಾಗೋದು, ದೇವರು ಆ ರೆಸ್ಟಿಂದ ಕಂಪ್ಲೀಟ್ ಆಗಿ ಏನಾಗೋದು, ಅದು ರಿಲೀಸ್ ಆಗೋದು ಅಂದ್ರೆ ಯೇಸು ಕ್ರಿಸ್ತ ಬಿಟ್ಟಂತ ಒಂದು ಭರವಸೆ ಮಾಡೋಂಥ ಕೆಲಸಗಳನ್ನ ಕಂಪ್ಲೀಟ್ ಆಗಿ ಯೇಸು ಕ್ರಿಸ್ತನ ಕಾರ್ಯಗಳು ಕಂಪ್ಲೀಟ್ ಆಗೋದು ಯಾವಾಗ, ಅಟ್ ದ ಎಂಡ್ ಆಫ್ 1000 years. ಸರಿ, ಆರಂಭ ಆಗೋದು ಯಾವಾಗ ಅಂತ ನೋಡ್ತೀನಿ ಅಂತಂದ್ರೆ ಸಮಸ್ತವನು ಸರಿ ಮಾಡುವಂತ ಒಂದು ಕಾಲ ಶುರು ಆದವಾಗ. ಅದಕ್ಕೆ ಇವಾಗ ಆಲ್ರೆಡಿ ಏನಾಗಿದೆ 6000 ವರ್ಷಕ್ಕಿಂತ ಹೆಚ್ಚಾಗಿ ಏನಾಗಿದೆ ಕಾಲಗಳು ಕಳ್ದೋಗಿದೆ ಅಂತ ಹೇಳ್ತಾರೆ. ಹಾಗೆ ನೋಡ್ಬೇಕಾದ್ರೆ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಆಲ್ರೆಡಿ ಏನಾಗಿದೆ ಇವಾಗ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ. ನೋಡ್ಬೇಕು ಇದು ಅಂತ್ಯಗೊಳ್ಳೋದು ಯಾವಾಗಪ್ಪ ಅಂದ್ರೆ ಅಟ್ ದ ಎಂಡ್ ಆಫ್ 1000 years. ಯಾವಾಗ ಆ 1000 ವರ್ಷದ ಎಂಡಲ್ಲಿ ಏನಾಗ್ತದೆ, ಅವಾಗ ದೇವಚಿತ್ತ ಕಂಪ್ಲೀಟ್ ಆಗಿ ನೆರವೇರ್ತಾರ, ಅವಾಗೆಲ್ಲಾ ಮನುಷ್ಯರು ಪರಿಪೂರ್ಣ ಹಂತಕ್ಕೆ ಬರ್ತಾರ ಅಂತಂದ್ರೆ ಎಸ್, ಅದರ ಕ್ರಿಸ್ತನ ಮೇಲಿಟ್ಟಂತ ನಂಬಿಕೆನ ಕ್ರಿಸ್ತನು 100% ಆ ಕೆಲಸ ಏನ್ ಮಾಡ್ತಾರೆ, ಸ್ಯಾಟಿಸ್ಫ್ಯಾಕ್ಟರಿಗೆ ಮಾಡಿ ಮುಗಿಸ್ತಾರೆ. ಇದಕ್ಕೆ ಈ ಕ್ರಿಸ್ತನ್ಗೆ ಕೊಟ್ಟಿರುವಂತ ಟೈಮ್ ಏನಂದ್ರೆ 1000 years. ಸೊ 1000 years ಅಲ್ಲಿ ಏನ್ರಿ ವ್ಯರ್ಥವಾಗಿ ಏನೋ ಮಾಡಿದಿರ ಎಲ್ಲ ಒಂದು ಮನುಷ್ಯನ್ಗೆ ಒಂದು ಒಳ್ಳೇದಕ್ಕಾಗಿ ಏನ್ ಮಾಡ್ತಾರೆ ಅವರು ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಖಂಡಿತವಾಗ ನೆರವೇರ್ತಾರ ಅಂತಂದ್ರೆ ಎಸ್, ಬೈಬಲ್ ಏನಿದೆ ವಚನ ಇದೆ ನೋಡಿ. ಯೆಶಾಯದಲ್ಲಿ 53ನೇ ಅಧ್ಯಾಯದಲ್ಲಿ 11ನೇ ವಚನ 10ರಿಂದ ಓದ್ಕೊಂಬನಿ. ಐಸೈಯಾ 53 10 ಓದ್ಕೊಂಬನಿ ಅಂತೀನಿ. ಐಸೈಯಾ 53:10. ಪ್ರಜ್ವಲ್ ಲೈನ್ ಇದೆಯಾ? ಪ್ರಜ್ವಲ್ ಓದ್ತೀಯಾ? ಐಸೈಯಾ 53 10 11 12. ಅವರನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು, ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಹೇಳ್ತಾರೆ ತನ್ನ ಒಂದು ಸಂಕಲ್ಪ ಯಾರ ಕೈಯಿಂದ ನೆರವೇರ್ತಾರಂತೆ? ಇವರ ಕೈಯಿಂದ. ಹಂಗ ಸಂಕಲ್ಪನೇನೋ ದೇವ್ರ ಯೋಜನೆ. 100% ವಿತೌಟ್ ಎನಿ ಫೇಲಿಯರ್ ಕ್ರಿಸ್ತನ ಕೈಯಿಂದ ಏನಾಗ್ತಂತೆ ಅಲ್ಲಿ ನೆರವೇರ್ತಾನೆ. ಅದಕ್ಕೆ ಆ ದೇವ್ರು ಹೇಳ್ತಾರೆ ಏನು, ತನ್ನ ಆತ್ಮವು ಅನುಭವಿಸಿದಂತ ಶ್ರಮೆಯ ಫಲವನ್ನು ಕಂಡು ಅವ್ರೇನಾಗ್ತಂತೆ ತೃಪ್ತರಾಗುವರು. ಅದರ ಅಂದ್ರೆ ಏನು, ಆತ್ಮವು ಅನುಭವಿಸಿದಂತ ಶ್ರಮೆ. ಯೇಸು ಕ್ರಿಸ್ತು ಮೊದಲೇ ಬರುವಿಕೆಯಲ್ಲಿ ಅವ್ರೇನು ಎಂತ ಏಟುಗಳೆಲ್ಲ ತಿಂದ್ರು, ಎಷ್ಟೆಲ್ಲ ಕಷ್ಟಪಟ್ರು, ಇದನ್ನೆಲ್ಲ ದೇವ್ರು ಏನಕ್ಕಪ್ಪ ಸಹಿಸ್ಕೊಂಡಿದ್ದು? ಎಂತ ವ್ಯಕ್ತಿಗಳಿಗೆ ಏನಾಗ್ತಾರೆ ಕೋಪ ಬರ್ತಾರೆ ಅದರ. ಇವಾಗ ನಮ್ಗೆ ರೋಷ ಬರ್ತಾರೆ ಅಂತಂದ್ರೆ ನಮ್ಮನ್ನ ಯಾರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಾರೆ? ದೇವ್ರ ಸ್ವರೂಪದಲ್ಲಿ. ದೇವ್ರಿಗೆ ಕೋಪ ಬರಲ್ವಾ? ದೇವ್ರ ರೋಷ ಬರೋದಿಲ್ವಾ? ಏನ್ ದೇವ್ರು ಯಾವಾಗೂ ಪ್ರೀತಿನ ಏನ್ ಬೇಕಾದ್ರೆ ಮಾಡಿದ್ರೆ ದೇವ್ರು ಸಹಿಸ್ಬಿಡ್ತಾರೆ ಅಂತಂದ್ರೆ ದೇವ್ರ ಏನ್ರಿ ನಮ್ಮ ದೇವ್ರು? ಅವ್ರಿಗೂ ಕೂಡ ಏನಾಗ್ತಾರೆ ಕೋಪ ಬರ್ತಾರೆ. ಹೇಳ್ತಾರಲ್ಲ, ನಿಮ್ಮನ್ನು ಮುಟ್ಟದೆ ಯೆಹೋವನ ಕಣ್ಣಿನ ಗುಡ್ಡೆ ಮುಟ್ಟಿದ್ದ ಅಂತಾರ, ಯೆಹೋವನ ಕೈಯಲ್ಲಿ ಬೀಳೋದು ಎಷ್ಟೋ ಭಯಂಕರವಾದದ್ದು ಅಂತ ಹೇಳ್ತಾರಲ್ಲ. ಹಂಗಾರೆ ದೇವರು ಅವ್ರಿಗೇನಿದೆ ಎಲ್ಲಾ ರೀತಿಯಲ್ಲಿ ಅವ್ರಿಗೂ ಫೀಲಿಂಗ್ ಚೆನ್ನಾಗಿದೆ. ಆದ್ರೆ ನಮ್ ತರ ಅನ್ಕಂಟ್ರೋಲೇಬಲ್ ಅಲ್ಲ. ಅವ್ರ ಏನಂತಾರೆ ಮೆಚೂರ್ಡ್ ಆಗಿ ಏನ್ ಮಾಡ್ತಾರೆ ಅದನ್ನ ಯೂಸ್ ಮಾಡೋ ರೀತಿಲಿ ಏನ್ ಮಾಡ್ತಾರೆ ಅದನ್ನ ಯೂಸ್ ಮಾಡ್ತಾರೆ. ಹಂಗ್ರೆ ಅವ್ರ ಏಕೈಕ ಮಗನ್ನ ಅದರ ಮೊದಲನೇ ಸೃಷ್ಟಿನ ಇಷ್ಟೆಲ್ಲ ಅವ್ರು ಜಜ್ಜಿ ಅನುಭವಿಸೋದಕ್ಕೆ ಬಿಡ್ಬೇಕಾದ್ರೆ ದೇವ್ರಿಗೇನ್ ಭರವಸೆ ಇತ್ತು? ಆತನ ಸಂಕಲ್ಪ ಏನಾಗ್ತಾರೆ ನೆರವೇರ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಇದನ್ನೆಲ್ಲ ನೋಡ್ಬಿಟ್ಟು ಏನ್ ಮಾಡ್ತಾರೆ ತೃಪ್ತರಾಗ್ತಾರೆ. ಯಾವಾಗ ಕ್ರಿಸ್ತನ ರಾಜ್ಯದಲ್ಲಿ ಸತ್ತೋಗಿರೋಂತ ಎಲ್ಲಾ ಮನುಷ್ಯರು ಪರಿಪೂರ್ಣ ಅಂತ ಹಂತಕ್ಕೆ ಬರ್ತಾರೋ, ಕ್ರಿಸ್ತನ ಸ್ವಾರೂಪ್ಯಕ್ಕೆ ಬರ್ತಾರೋ, ದೇವರು ಒಂದು ಯೋಜನೆ, ಆದಾಮಿನ ಮಕ್ಳುಗಳು ಎಲ್ಲರೂ ಒಂದು ಪರ್ಫೆಕ್ಷನ್ ಬರ್ತಾರೋ, ದೇವರು ಅವಾಗ ನೋಡ್ಬಿಟ್ಟು ಹೇಳ್ತಾರೆ ಇವಾಗ ಚೆನ್ನಾಗಿದೆ, ಅರ ಎಲ್ಲವೂ ಏನಾಯ್ತು ಒಳ್ಳೇದಾಗಿದೆ ಅಂತಂದ್ಬಿಟ್ಟು ಯಾವ ತರ ಪ್ರತಿದಿನ ಎಂಡಲ್ಲಿ ಹೇಳಿದ್ರು ಒಳ್ಳೇದೊಂದು ಕಂಡ್ರು ಅಂತ ಯಾವ ತರ ಹೇಳಿದ್ರು, ಇದೇ ತರ ಅಟ್ ದ ಎಂಡ್ ಆಫ್ ಏನ್ರಿ 7th ಡೇ at the end of 1000 years of Christ reign ಅವಾಗ ಏನ್ ಮಾಡ್ತಾರೆ ದೇವ್ರು? ಎಲ್ಲವೂ ಏನಾಗಿದೆ ಚೆನ್ನಾಗಿದೆ ಅಂತ ಏನ್ ಮಾಡ್ತಾರೆ ದೇವ್ರು ಅವಾಗ ಹೇಳ್ತಾರೆ. ಆ ಕಾರ್ಯನ ಮಾಡೋದಿಕ್ಕೇನೆ ಯಾರ ಕೈಲಿ ಕೊಟ್ಟಿದ್ ಇವಾಗ? ಕ್ರಿಸ್ತನ್ ಕೈಲಿ. ಯಾಕೆ ಕ್ರಿಸ್ತನ್ ಕೈಲಿ ಕೊಟ್ರು ಅಂತಂದ್ರೆ
ಸಮಸ್ತವೂ ಯಾರಿಗೋಸ್ಕರ ಮಾಡಿರೋದು? ಆತನಿಗೋಸ್ಕರ. ಯಾರ ಮುಖಾಂತರ ಮಾಡಿರೋದು? ಆತನ ಮುಖಾಂತರನೇ. 6 ದಿನ ಸೃಷ್ಟಿಗಳು ಆತನ ಮುಖಾಂತರ ಮಾಡ್ಬಿಟ್ಟು 7ನೇ ದಿನ ಮಾತ್ರ ಇವರು ಬಿಟ್ಬಿಡ್ತಾರ ಅಂತಂದ್ರೆ ಇದನ್ನು ಕೂಡ ಯಾರ ಕೈಲಿ ಕೊಟ್ಟಾರ ಇವಾಗ? ಕ್ರಿಸ್ತನ್ ಕೈಲಿ. ಅದ್ಗೆ ಹೇಳ್ತಾರಲ್ಲ, ಐ ಇವನ್ ವರ್ಕ್ ಇವನ್ ಆಸ್ ಮೈ ಫಾದರ್ ವರ್ಕತ್ ಅಂತ ಹೇಳ್ತಾರೆ. ನಾನು ಕೆಲಸ ಮಾಡ್ತೀನಿ, ಇವಾಗ ಕೂಡ ಕೆಲಸ ಮಾಡ್ತೀನಿ. ಹೆಂಗೆ ನಮ್ಮ ತಂದೆ ಇವಾಗ ಏನ್ ಮಾಡ್ತಾರೆ? ಕೆಲಸ ಮಾಡ್ತಾರೆ. ಈ ತರ ಕೆಲಸ ಮಾಡ್ತೀನಿ. ದೇವ್ರ ಹೆಂಗ್ ಕೆಲಸ ಮಾಡ್ತಾವ್ರೆ? ರೆಸ್ಟ್ ತೊಗೊಳೋದು ಕೆಲಸ ಅವ್ರಿಗೆ. ಯಾವ್ದು ರೆಸ್ಟ್? ಕಂಪ್ಲೀಟ್ ಕಾನ್ಫಿಡೆನ್ಸ್ ಆನ್ ಕ್ರೈಸ್ಟ್. ಅದರ ಆ ರೆಸ್ಟ್ ಅಲ್ಲಿ ಆರಾಮಾಗಿ ಆ ಕೆಲಸ ಮಾಡ್ತಾನೆ ಅವ್ರ ದೇವ್ರು. ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಇದೇ ತರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇವಾಗ? ಆ ಕಾನ್ಫಿಡೆನ್ಸ್ ನ ಉಳಿಸ್ಕೊಂಡು ಕೆಲಸಗಳನ್ನ ಏನ್ ಮಾಡ್ತಾರೆ? ಭೂಲೋಕದಲ್ಲಿ ಮಾಡಿ ನೆರವೇರಿಸ್ತವ್ರೆ. ಅದಕ್ಕೆ ಹೇಳ್ತಾರಲ್ಲ ಏನ್ರಿ ಇವಾಗ ಏಷ್ಯಾ 53 ಮುಂದಕ್ಕೋದು ಪ್ರಜ್ವಲ್ ಓದಕ್ಕಾಗ್ತದ? ಓದ್ತೇನೆ. ಓಕೆ. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ನೋಡ್ರ ಏನ್ರ ಧರ್ಮಾತ್ಮನಾದ ನನ್ನ ಏನ್ರಿ ಸೇವಕನು ಅಂದ್ರ ತನ್ನ ಏನ್ರಿ ಜ್ಞಾನದ ಮುಖಾಂತರ ಅನೇಕ ಜನಗಳಿಗೆ ಏನ್ ಮಾಡ್ತಾರಂತೆ ಅಲ್ಲಿ ಅಲ್ವರ ಸನ್ಮಾರ್ಗಕ್ಕೆ ತರ್ತಾರಂತೆ. ಜ್ಞಾನ ಎಕ್ಸ್ಪೀರಿಯನ್ಸ್ ಅವರ ಕ್ರೈಸ್ಟ್ ಕಿಟ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರಿಗೆಲ್ಲ ಏನೇನಿಗೆ ಡೆವಲಪ್ ಮಾಡ್ಬೇಕು, ಹೆಂಗೆಲ್ಲ ಟ್ರೈನಿಂಗ್ ಕೊಡ್ಬೇಕು, ಹೆಂಗೆಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಟ್ರಯಲ್ಸ್ ಕೊಡ್ಬೇಕು, ಹೆಂಗೆಲ್ಲ ರೀತಿ ಮಾಡ್ಬೇಕು, ಕೃಪೆ ಕೊಡ್ಬೇಕು, ಕರುಣೆ ಕೊಡ್ಬೇಕು, ಯಾವ ರೀತಿ ಏನ್ ಮಾಡಿದ್ರೆ ಅವ್ರನ್ನ ಹೆಂಗತ್ತ ಸತ್ಯಕ್ಕೆ ತರ್ಬೋದು ಅಂದ್ಬಿಟ್ಟು ಯಾರು ಚೆನ್ನಾಗ್ ಗೊತ್ತು? ಕ್ರಿಸ್ತನ್ಗೆ ಗೊತ್ತು. ಯಾಕೆ? ನಮ್ಮ ಹಾಗೆ ಎಲ್ಲಾ ವಿಧದಲ್ಲಿ ಶೋಧನೆ ಹೊಂದಿರಂತ ಕ್ರಿಸ್ತನು ಶೋಧನೆ ಹೊಂದೋರ್ಗು ಕೂಡ ತಪ್ಪಿಸ್ಕೊಳಕ್ಕೇನಂತೆ ಮಾರ್ಗ ಸಿದ್ಧ ಮಾಡಕ್ಕೇನಾಗಿದ್ದಾರೆ, ರೆಡಿ ಆಗಿದ್ದಾರೆ. ಅದನ್ನ ನೋಡ್ಬೇಕ್ರೆ ದೇವರ ಒಂದು ಈ ಯೋಜನೆ ಅದ್ರ ಇದು ಎಂತಾರೆ ಯಾವ ಮನುಷ್ಯರು ಕಣ್ಣು ಕಾಣಲಿಲ್ಲ, ಕಿವಿನೂ ಏನಾಗಿಲ್ಲ, ಕೇಳಲಿಲ್ಲ. ದಟ್ ಆದ್ರೆ ದಿಸ್ ಕ್ಯಾನ್ ಬಿ ಓನ್ಲಿ ಎಕ್ಸ್ಪೀರಿಯನ್ಸ್ಡ್. ಕಣ್ಣಲ್ಲಿ ಏನಾಗಲ್ಲ, ಕಾಣಿಸಲ್ಲ. ಕಿವಿಯಲ್ಲಿ ಏನಾಗಲ್ಲ, ಇವೆಲ್ಲ ಕೇಳಿಸಲ್ಲ. ನಾವೇನ್ ಮಾಡ್ಬೇಕು? ಅದು ಫೀಲ್ ಮಾಡ್ಕೊಂಡು ನಾವು ಏನ್ ಮಾಡ್ಬೇಕು? ನಾವು ನೋಡ್ಬೇಕು, ಟೇಸ್ಟ್ ಮಾಡ್ಕೊಂಡು ನೋಡ್ಬೇಕು. ಅಲ್ವರ ಅದಕ್ಕೆ ನೋಡ್ಬೇಕು ಹೇಳ್ತಲ್ಲ ದೇವರು ಒಳ್ಳೆಯವರು ಅಂತ ನಾವೇನ್ ಮಾಡ್ಬೇಕು? ಸವಿದ ಏನ್ ಮಾಡ್ಬೇಕು ನಾವು ನೋಡ್ಬೇಕು. ಹೆಂಗ್ ಟೇಸ್ಟ್ ಮಾಡೋದು ದೇವ್ರನ್ನ? ಇನ್ನು ಉಪಕಾರ ಇಟ್ಟವ್ರ ಟೇಸ್ಟ್ ಮಾಡೋದಕ್ಕೆ? ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಒಂದೊಂದು ನಮ್ಮ ಜೀವಿತದಲ್ಲಿ ಒಂದೊಂದು ದೇವರ ಒಂದು ಎಲ್ಲ ಮೋಲ್ಡಿಂಗು ಕರೆಕ್ಟಾಗಿ ದೇವರೆಲ್ಲ ತಂದು ನಮ್ಮ ಕಾರ್ಯಗಳನ್ನ ನೆರವೇರಿಸ್ಬೇಕಾದ್ರೆ ಆತನ ಚಿತ್ತದ ಪಕ್ಕ ನಡೆಸ್ಬೇಕಾದ್ರೆ ಆ ಚಿತ್ತನ್ಗೆ ನಾವು ಒಪ್ಪಿಸ್ಕೊಟ್ಟಾಗ ಏನಾಗ್ತದೆ ಅಂದ್ರೆ ನಾವೇನ್ ನೋಡ್ಬೋದು ಅವಾಗ ಗಾಡ್ಸ್ ಗ್ರೇಟ್ನೆಸ್ ಏನ್ ಮಾಡ್ಬೋದು ಅದ್ರಲ್ಲಿ ನಾವು ನೋಡ್ಬೋದು. ಅಲ್ಲರ ಅದಕ್ಕೆ ದೇವ್ರ ಮಕ್ಳುಗಳು ಎಷ್ಟೋ ಸತಿ ಅನ್ಯಾಯ ಆಗ್ಬೇಕಾರೆ ದೇವ್ರ ಕೈಗೆ ಏನ್ ಮಾಡಿದ್ರೆ ಕಾನ್ಫಿಡೆನ್ಸ್ ಇಂದ ಬಿಟ್ಕೊಟ್ರು. ಅವಾಗ ದೇವ್ರ ಅವ್ರನ್ನ ಕೈ ಬಿಟ್ಬಿಟ್ರ, ಅವ್ರ ನಂಬಿಕೆನ ಇದ್ ಮಾಡ್ಬಿಟ್ರ ಅಂತಂದ್ರೆ ಇಲ್ಲ. ನಂಬಿಕೆಗೆ ಏನ್ ಮಾಡೋದು? ಒಳ್ಳೆ ಫ್ರೂಟ್ ಏನ್ ಮಾಡೋದು ದೇವ್ರು ಕೊಟ್ಟವ್ರೆ. ಅಲ್ಲರ ಯೋಸೆಫನ್ ಏನ್ ಮಾಡಿದ್ರು ಏನ್ರಿ ಅವರು ಸಹೋದರಗಳ ಸೇರ್ಬಿಟ್ಟು ಅವ್ರನ್ನ ಮಾರ್ಬಿಟ್ರು. ಅಲ್ವರ ಯೋಸೆಫನ್ನ ಮಾರ್ಬೇಕಾದ್ರೆ ಯೋಸೆಫ್ ಏನ್ ಮಾಡೋದಾಯ್ತು? ಅವನು ರಾಜ ಆಗಿದ ತಕ್ಷಣನೇ ಅದರ ಇಮ್ಮಿಡಿಯೇಟ್ ಏನ್ ಮಾಡೋಯ್ತು? ಅಣ್ಣ ತಮ್ಮದನ್ನೆಲ್ಲ ಕರೆಸ್ಬಿಟ್ಟು ಅವ್ರಿಗೆ ಎಲ್ಲ ಇವನೇ ಹೋಗ್ಬಿಟ್ಟು ಅವ್ರ ಅಪ್ಪನ ಹುಡ್ಕೊಂಡು ಏನ್ ಮಾಡ್ತಾವ ಅವ್ರ ಅಪ್ಪನ ಹತ್ರ ಎಲ್ಲ ಹೇಳ್ಬೋದಾಯ್ತು. ಆದ್ರೆ ಅದೇನ್ ಮಾಡಕ್ ಹೋಗಿಲ್ಲ, ಅದನ್ನ ಮಾಡಕ್ ಹೋಗಿಲ್ಲ. ತಾಳ್ಮೆನ ಏನ್ ಮಾಡಿದ್ರು? ದೇವ್ರ ಚಿತ್ತಕ್ಕೆ ಏನ್ ಮಾಡಿದ್ರು? ಒಪ್ಪಿಸ್ಕೊಟ್ರು. ದೇವ್ರ ಏನ್ ಮಾಡಿದ್ರು? ಅವ್ರ ಕಾರ್ಯಗಳನ್ನ ಏನ್ ಮಾಡೋದತ್ತಲ್ಲಿ ಅಲ್ಲಿ ಪ್ರತಿಫಲಕ್ಕೆ ತಂದ್ರು. ಅಬ್ರಾಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಬ್ರಾಮ್ ಲೋತು ಒಟ್ಟಿಗೆ ಬರ್ತಾ ಇರ್ಬೇಕು, ಅವ್ರ ಅಪ್ಪ ತೀರ್ಕೊಂಡ್ಬಿಡ್ತಾರೆ. ಅದರ ಫ್ಯಾಮಿಲಿ ಎಲ್ಲ ಏನಾಗ್ಬಿಡ್ತಾರೆ, ಚದುರೋಗ್ಬಿಡ್ತಾರೆ. ಅಬ್ರಾಮ್ ಮತ್ತೆ ಇದ್ದಿದ್ ಯಾರು? ಅಬ್ರಾಮು ಸಾರಾ. ಅದರ ಅವ್ನಿಗೆ ಆಸ್ತಿ ಎಲ್ಲ ಬೇಕಾಗಿಲ್ಲ ಬಿಡಿ, ಆಸ್ತಿ ಎಲ್ಲ ಲೆಕ್ಕನೇ ಇಲ್ಲ ಅವ್ನಿಗೆ. ಅಲ್ವರ ಆದ್ರೆ ನೆಕ್ಸ್ಟ್ ನೋಡ್ಬೇಕಾರೆ ಏನ್ ಮಾಡ್ತಾರೆ? ಹಗಾರ್ನ ಮದುವೆ ಮಾಡ್ಕೊಂತಾರೆ, ಹಗಾರ್ನ ಬಿಟ್ಟು ಹೋಗ್ತಾರೆ. ಅದರ ಇಷ್ಮೇಲ್ನ ತ್ಯಜಿಸ್ಬೇಕಾಗ್ತದೆ. ಕೊನೆಗೆ ಉಳ್ದಿರೋದು ಯಾರಂತೆ? ಯಾರು ಇಲ್ಲ, ಈಸಾಕು ಮತ್ತೆ ಏನ್ರಿ ಸಾರಾ. ಈಸಾಕನು ಕೂಡ ದೇವ್ರ ಬಲಿ ಕೇಳ್ತಾರೆ. ಅಬ್ರಾಮ್ ಹೆಂಗಿರ್ಬೇಕು ಶೋಧನೆಗಳಲ್ಲ? ಅದು ಯಾವ ವಯಸ್ಸಲ್ಲಿ? 100 years 120 years. ಯೋಚನೆ ಮಾಡಿ, 100 ವಯಸ್ಸಲ್ಲಿ ನಾವೇ ಹೆಂಗಪ್ಪ ಇರ್ತೀರಿ? ನಾವೆಲ್ಲ ಪಾತಾಳದಲ್ಲಿ ಇರ್ತೀರಿ. ಅಬ್ರಾಮ್ 100 ವರ್ಷದಲ್ಲಿ ವಿಶ್ವಾಸದಲ್ಲಿ ಅವ್ರು ನೋಡ್ರಿ ಅಂತೀನಿ ಹೆಂಗಿರ್ಬೇಕು ಅವ್ರ ಫೈತ್. ಆ ಏಜ್ ಅಲ್ಲಿ ಮಗನ್ ಕರ್ಕೊಂಡೋಗಿ ಬಲಿ ಕೊಡಕ್ ಹೋಗೋರು ನೀನ್ ಹೆಂಗಿರ್ಬೇಕು? ನಾ ಮುದಿ ವಯಸ್ಸಲ್ಲಿ ಏನ್ ಮಾಡ್ತೀರಿ? ಅಯ್ಯೋ ಕಂದ ನನ್ಗೆ ಆಗಲ್ಲಪ್ಪ, ನೀನೇನ ಎತ್ಕೊಂಡು ಹೋಗ್ಬಿಡು ಅಂತೀರಿ. ಅಲ್ವರ ಇವ್ರೇ ಮಗನ್ ಕರ್ಕೊಂಡು ಹೋಗೋರು ನೋಡ್ರಿ ಅಂತೀನಿ ಪರ್ವತ ಹತ್ಕೊಂಡು. ಅದರ ಅಫ್ಕೋರ್ಸ್ ಆ ಕಾಲದಲ್ಲಿ ಏನಿತ್ತು? ಒಂದು ಇತ್ತು ಹೆಲ್ತ್. ಆದ್ರೂ ಕೂಡ ಫೇತ್ ಇರ್ಬೇಕಲ್ಲ, ಆ ನಂಬಿಕೆನಾಗಿರ್ಬೇಕಿಲ್ವಾ? ಆ ನಂಬಿಕೆ ಇಲ್ದಿರ ಮಾಡಕ್ ಸಾಧ್ಯನಾ? ಖಂಡಿತವಾಗಿ ಏನಿಲ್ಲ, ಸಾಧ್ಯ ಇಲ್ಲ. ಆದ್ರೆ ಅದನ್ನೆಲ್ಲ ಏನ್ ಮಾಡೋರೆ? ಅದನ್ನೆಲ್ಲ ಕಾಪಾಡ್ಕೊಂಡವ್ರೆ. ಅಲ್ವರ ದೇವ್ರು ಒಂದು ಪ್ರವಾದಿಗಳು ನೋಡ್ರಿ ಎಷ್ಟೆಲ್ಲ ಇದಾರಲ್ಲ ಭಕ್ತರುಗಳು ಬೈಬಲ್ ಅಲ್ಲಿ, ಒಂದೊಂದು ಪ್ರವಾದಿಗಳು ಅದರ ಅವ್ರು ಮಾಡಿದಂತ ಒಂದೊಂದು ಏನ್ರಿ ದೇವ್ರು ಒಂದು ಕೆಲ್ಸಗಳು ಅದರ ಎಷ್ಟು ಬ್ಯೂಟಿಫುಲ್ ಆಗಿ ಏನಾಗಿದೆ ಅಲ್ಲಿದೆ ಅಲ್ವರ. ಸೊ ನೋಡ್ರಿ ಏನ್ರಿ ಮೋಸೆ ಏನ್ ಮಾಡ್ತಾರೆ? ಕೆಂಪು ಸಮುದ್ರ ಕಡೆ ಕರ್ಕೊಂಡ್ ಬರ್ತಾರೆ.
ಬೈಬಲ್ ಓದಿ ವಚನ ಏನ್ ಹೇಳ್ತಾರೆ, ದೇವ್ರಿಗೆ ಶಾರ್ಟ್ ಕಟ್ ಇತ್ತು ಅಂತ ಹೇಳ್ತಾರೆ. ಶಾರ್ಟ್ ಕಟ್ ಅಲ್ಲಿ ಹೋಗ್ಬೇಕಾದ್ರೆ ಕೆಂಪು ಸಮುದ್ರ ಏನ್ ಇರ್ತಾ ಇಲ್ಲ, ಹಂಗೆ ಹೋಗ್ಬೋದಾಗಿತ್ತು. ಮೋಸೆ ಬಂದ್ಬಿಟ್ಟು ಇದೇ ಐಗುಪ್ತ ದೇಶದಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಕೆಂಪು ಸಮುದ್ರ ದಾಟ್ಕೊಂಡು ಹೋಗ್ತಾರೆ ಬೋಟಲ್ಲಿ. ಅರಣ ವಿಲ್ಡರ್ನೆಸ್ ಅಲ್ಲಿ ಮಾಡ್ತಾರೆ ಅವರು, ಜರ್ನಿ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವಾಗ ಯಾವ ಬೋಟ್ ಇರಲಿಲ್ಲ, ಎಂತದಿಲ್ಲ ಅವ್ರನ್ನ. ಆದ್ರೆ ದೇವ್ರು ಇದೇ ಇಸ್ರೇಲ್ಗಳನ್ನ ಕರ್ಕೊಂಡ್ಬರ್ಬೇಕಾದ್ರೆ ಬೇಕು ಅಂತ ದೇವ್ರು ಏನ್ ಮಾಡ್ತಾರೆ, ಕೆಂಪು ಸಮುದ್ರ ಮುಂದೆ ಕರ್ಕೊಂಡ್ ನಿಲ್ಲಿಸ್ತಾರಲ್ಲಿ. ಬೈಬಲ್ ಓದಿ ಅಂತೀನಿ ಕೊಡ್ತಾರಲ್ಲಿ. ಏನಕ್ಕೆ ಅಂದ್ರೆ ಅವರು ವಿಶ್ವಾಸನ ಏನ್ರಿ ಟೆಸ್ಟ್ ಮಾಡೋದಿಕ್ಕೆ ಅಲ್ವ. ಅದೇ ತರ ದೇವ್ರು ಏನ್ ಮಾಡ್ತಾರೆ ಏನ್ರಿ, ನಮ್ಮನ್ನು ಕೂಡ ಏನ್ ಮಾಡ್ತಾರೆ, ಕೆಲವೊಂದ್ಸತಿ ಬಂದ್ಬಿಟ್ಟು ನಮ್ಗೆ ಆಗ್ದಿರಂತ ವಿಚಾರದಲ್ಲಿ ತಂದು ಏನ್ ಮಾಡ್ತಾರೆ ದೇವ್ರು, ನಮ್ಗೆ ಆಪೋಸಿಟ್ ಆಗಿರೋಂಥ ವಿಚಾರದಲ್ಲಿ ತಂದು ನಿಲ್ಲಿಸ್ತಾರೆ. ಅಂದ್ರೆ ಅವಾಗ ಏನ್ ಮಾಡ್ಬೇಕು, ವೆಯ್ಟ್ ಅಪ್ ಆನ್ ದ ಲಾರ್ಡ್. ದೇವ್ರ ಏನ್ ಮಾಡ್ತಾರೆ, ದೇವ್ರ ಮೇಲೆ ಭರವಸೆನ ಕಾತ್ಕೊಂಡಿದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ, ದೇವ್ರದ್ದ ಒಳ್ಳೇದಾಗಿ ಮಾಡ್ತಾರೆ ಅಲ್ವರ. ಅದಕ್ಕೆ ಹೇಳೋದು, ಇವೆಲ್ಲ ಏನಾಗಲ್ಲ, ಇವೆಲ್ಲ ಕಣ್ಣಿಗೆ ಕಾಣಿಸಲ್ಲ ಅದರ, ಇವ್ ನಮ್ ಕಿವಿಗೆ ಏನಾಗಲ್ಲ, ಇವೆಲ್ಲ ಕೇಳಿಸಲ್ಲ. ಇದನ್ನ ನಾವೇನ್ ಮಾಡ್ಬೇಕು, ನಮ್ಮ ಜೀವಿತದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಏನ್ ಮಾಡ್ಬೇಕು, ನಾವು ನೋಡ್ಬೇಕು. ದೇವ್ರ ಏನ್ ಮಾಡ್ತಾರೆ, ದೇವ್ರ ಏನ್ ಮಾಡ್ತಾರೆ, ಸಿಚುವೇಶನ್ಗಳನ್ನ ಬದಲಾವಣೆ ಮಾಡ್ತಾರೆ. ಇಸ್ರೇಲ್ಗಳ ವಿರುದ್ಧವಾಗಿ ಏನೇನ್ ಮಾಡ್ತಾರೆ, ಸಮಾರಿಯ ದೇವ್ರು ಎಲ್ಲ ಬರ್ತಾರಲ್ಲ, ಯಾರೋ ಎಲಿಷನ್ ಕಾಲದಲ್ಲಿ ಅದರ ಎಲಿಷನ್ ಕಾಲದಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲರೂ ಬಂದ್ಬಿಟ್ಟು ಅಟ್ಯಾಕ್ ಮಾಡಕ್ ಬರ್ಬೇಕಾದ್ರೆ ಎಲಿಷನ್ ಹತ್ರ ಹೋಗಿ ರಾಜ ಹೇಳ್ತಾನೆ, ಅಯ್ಯೋ ಏನಪ್ಪ ಮಾಡೋಣ, ಎಲ್ಲಾ ಶತ್ರುಗಳು ಬಂದ್ಬಿಟ್ರೆ ಅಟ್ಯಾಕ್ ಮಾಡಕ್ಕೆ, ದಯವಿಟ್ಟು ನೀನ್ ದೇವತ್ರ ಏನ್ ಮಾಡೋ, ನೀನು ಪ್ರಾರ್ಥನೆ ಮಾಡು ಅಂತ ಕೇಳ್ಬೇಕಾರೆ ಎಲಿಷನ್ ಹೇಳ್ತಾರೆ, ನೀನ್ ತಲೆ ಕೆಡ್ಸ್ಕೊಂಬಿಡ ಅಲ್ವರ. ಯಾಕೆ, ಕಣ್ ತೆರೆದ್ ನೋಡು, ಅವ್ರ ಜೊತೆಗಿರೋರ್ಕಿಂತ ಏನ್ರಿ ನಮ್ ಜೊತೆಗಿರೋರು ಏನಾಗಿದ್ದಾರೆ, ಜಾಸ್ತಿ ಇದ್ದಾರೆ ಅಂತ. ಅದ್ ನೋಡಿದ್ರೆ ಸಿರಿಯಾ ದೇಶದ ಸೈನ್ಯ ಫುಲ್ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅದರ ಕಣ್ಣಲ್ಲಿ ಏನ್ ಕಾಣಿಸ್ತೈತೆ, ಬರೀ ದೊಡ್ಡ ಸೈನ್ಯ. ಕಿವಿಲಿ ಏನ್ ಕೇಳಿಸೈತೆ, ಬರೀ ಅವ್ರ ಯುದ್ಧಾಭ್ಯಾಸ ಮಾಡೋದೆಲ್ಲ ಕೇಳಿಸೈತೆ ಅದರ. ಆದ್ರೆ ಫೀಲ್ ಮಾಡ್ಲಿಲ್ಲ ಆ ರಾಜ ದೇವರ ಒಂದು ಕೃಪೆನ. ಎಲಿಷ ಏನ್ ಮಾಡ್ತಾರೆ, ಅದನ್ನ ನೋಡ್ತಾರೆ, ಕಣ್ ತೆರೆಸಿ ನೋಡ್ತಾರೆ, ನೋಡಿ ನಿಂತೀನಿ ಗ್ಯಾಸಿಗೆ ಅರ. ಬರೀ ಏನಿತ್ತಂತೆ, ರಥ ಅಶ್ವದಲ್ಲಿ ಯೆಹೋವನ ಸೈನ್ಯ ಏನಾಗಿತ್ತಂತೆ ಅಲ್ಲಿ ನಿಂತಿತ್ತಂತೆ ಅದರ. ಅವಾಗ ದೇವ್ರ ಏನ್ ಮಾಡ್ತಾರೆ, ಬಾಗಲ್ ಓಪನ್ ಮಾಡ್ತಾ ಹೊಂತೀನಿ, ಸಿರಿಯಾ ದೇಶದ ಸೈನಿಕರೆಲ್ಲ ಓಡೇ ಬರ್ತಾರೆ. ಬರೋದಕ್ಕೆ ಅವ್ರ ಕಣ್ಣು ಏನಾಗಿದೆ, ಕುರುಡು. ಅದೇನೋ ಕಣ್ಣುಗಳನ್ನ ಬ್ರೈನ್ ಮಾಡ್ಬಿಟ್ರೆ ಅಂತಲ್ಲ ಮೀನಿಂಗು. ಅವ್ರ ಬ್ರೈನ್ ಏನ್ರಿ, ಅವ್ರು ಏನಕ್ಕಾಗಿ ಬಂದಿದ್ರು, ಯುದ್ಧಾಭ್ಯಾಸಕ್ಕೆ ಬಂದಿದ್ರು ಅಂತ ಅಂದ್ಬಿಟ್ಟು ಅದನ್ನ ಮರಿಯ ರೀತಿಯಲ್ಲಿ ದೇವ್ರು ಮಾಡ್ಬಿಟ್ರು ಅಂತೀನಿ. ದೇವ್ರು ಹಿಂಗೆ ಮಾಡೋದು. ನಮ್ಮ ಶತ್ರುಗಳಿಗೆ ಏನ್ ಮಾಡ್ಬಿಡ್ತಾರೆ ಕೆಲವೊಂದ್ಸತಿ, ಅದರ ನಮ್ಮನ್ನ ಹೊಡಿಯಕ್ಕೆ ಬಂದವರು, ನಮ್ಮನ್ನ ಅಟ್ಯಾಕ್ ಮಾಡಕ್ ಬಂದ, ಅಥವಾ ನಮ್ ಕೆಟ್ಟದ್ ಮಾಡಕ್ ಬಂದವ್ರಿಗೆ ನಮ್ಗೆ ಏನ್ ಹೇಳ್ತಾರೆ ಬೈಬಲಲ್ಲಿ, ಅವ್ರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಿ. ದೇವ್ರು ಏನ್ ಮಾಡ್ತಾರೆ, ಅವ್ರ ಮೈಂಡ್ನೇ ಚೇಂಜ್ ಮಾಡ್ಬಿಡ್ತಾರೆ. ಅದಕ್ಕೆ ಬೈಬಲಲ್ಲಿ ಎಷ್ಟೋ ಜನ ಏನಂತಾರೆ, ಪ್ರಾರ್ಥನೆ ಮಾಡೋದು ನೋಡಿದಿರ ಬೈಬಲಲ್ಲಿ ಹೇಳ್ತಾರೆ, ಲಾರ್ಡ್ ಪ್ಲೀಸ್ ಟರ್ನ್ ದೇರ್ ಹಾರ್ಟ್ ಅಗೇನ್ಸ್ಟ್ ಅಸ್ ಅಂತ ಹೇಳ್ತಾರೆ. ಬೈಬಲ್ ಓದಿದ್ರಾ? ಎಷ್ಟೋ ಜನ ಭಕ್ತರ ಪ್ರಾರ್ಥನೆಗಳನ್ನ ಓದಿ ಅವ್ರ ಏನ್ ಕೇಳ್ತಾರೆ ಅಂದ್ರೆ, ದೇವ್ರೇ ಅವ್ರು ಕೆಟ್ಟದ್ ಮಾಡೋದು ಕೇಳಲ್ಲ, ಅದ್ ಬದ್ಲಾಗಿ ಏನ್ ಕೇಳ್ತಾರೆ ಗೊತ್ತಾ ಏನ್ರಿ, ಅವ್ರ ಹೃದಯಗಳನ್ನ ಏನ್ ಮಾಡೋ ದೇವ್ರೆ ನೀನು ಬದಲಾಯಿಸು, ತಿರ್ಸು ಅಂತ ಕೇಳ್ಕೊಂತಾರೆ. ಅದೇನ್ ಮೀನಿಂಗ್ ಅಂದ್ರೆ, ಮನ್ಸನ್ನ ಏನ್ ಮಾಡ್ತಾರೆ ದೇವ್ರು, ಅವ್ರ ಮೈಂಡ್ ಏನ್ ಮಾಡ್ತಾರೆ ದೇವ್ರು ಚೇಂಜ್ ಮಾಡ್ಬಿಡ್ತಾರೆ. ಎಷ್ಟೆಷ್ಟು ಯುದ್ಧಗಳು ಬೈಬಲ್ ಹೋದ್ರೆ, ಮಿಡಿಯನೈಟ್ಸ್ ಯುದ್ಧಕ್ಕೆ ಬಂದ್ರು ಅದರ. ಆಮೇಲೆ ಯೋಷಫತ್ ಕಾಲದಲ್ಲಿ ಅದರ ಮೊಹಾಬ್ ದೇಶ, ಮೌಂಟ್ ಸೀರು ಅದರ, ಇವರೆಲ್ಲ ಏನ್ ಮಾಡಿದ್ರು, ಯುದ್ಧಕ್ಕೆ ಬಂದ್ರು. ದೇವ್ರ ಏನ್ ಮಾಡಿದ್ರು, ಅವ್ರ ಪ್ರಾರ್ಥನೆಗಳು ಕೇಳಿ ಏನ್ ಮಾಡಿದ್ರು, ಅವ್ರ ಹೃದಯಗಳನ್ನ ಏನ್ ಮಾಡಿದ್ರು, ಮೈಂಡ್ ಅನ್ನು ಚೇಂಜ್ ಮಾಡ್ಬಿಟ್ರು ನೋಡಿರ್ತೀನಿ. ಅವ್ರವ್ರಲ್ಲೇ ಗಲಾಬಿಲಿಗಳು, ಜಗಳಗಳು, ಹೊಡೆದಾಟಗಳು. ಹಾಗೆ ಕೊನೆಗೆ ಯಾರಿಗಪ್ಪ ಒಂದು ಬ್ಲೆಸ್ಸಿಂಗ್ಸ್ ಅಂದ್ರೆ ದೇವ್ರ ಮಕ್ಳಿಗೆ ಆ ನಂಬಿಕೆನಾಗಿರ್ಬೇಕು, ಅಲ್ಲಿ ಇರ್ಬೇಕು. ಅದಕ್ಕೆ ಹೇಳ್ತಾರೆ, ಇವೆಲ್ಲ ನಮ್ಗೇನಾಗಲ್ಲ, ಕಣ್ಣಿಗೆ ಕಾಣಿಸ್ಬೇಕು. ಇದೇ ತರ ದೇವ್ರ ಮಕ್ಳಿಗೆ ಏನಾಗಿರ್ಬೇಕು, ದೇವ್ರ ಮೇಲೆ 100% ನಂಬಿಕೆನಾಗಿರ್ಬೇಕು ಇರ್ಬೇಕು. ಆ ನಂಬಿಕೆ ಇತ್ತು ಅಂದ್ರೆ ದೇವ್ರ ಏನ್ ಮಾಡ್ತಾರೆ, ಖಂಡಿತವಾಗ ಅದನ್ನ ಮಾಡ್ತಾರೆ. ಅದೇ ಇಟ್ ವಿಲ್ ಟೇಕ್ ಟೈಮ್. ಯಾಕಂದ್ರೆ ಏನ್ರಿ, ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಒಂದು ದಿನ ಅಂದ್ರೆ ಎಷ್ಟು ವರ್ಷ, 1000 ವರ್ಷ. ವೆರಿ ಗುಡ್ ಅಲ್ವಾ. ಯೇಸು ಕ್ರಿಸ್ತನ್ಗೆ ಒಂದು ದಿನ ಅಂದ್ರೆ 1000 ವರ್ಷ. ತಂದೆಯ ದೇವರಿಗೆ ಒಂದಿನ ಅಂದ್ರೆ ಎಷ್ಟು ವರ್ಷ, 7000 years. 7 ವರ್ಷ. 7000 ವರ್ಷ. 7 ವರ್ಷನಾ? 7000 ವರ್ಷ. 7000 ವರ್ಷ. ಹಿಂಗ್ ಕೇಳಿದ್ರೆ 7000 ಅಂತೀರಾ, ಇನ್ನೊಂದ್ ಸತಿ ಕೇಳಿದ್ರೆ 14 ಅಂತೀರ ಬೇಕಾರೆ. ಕರೆಕ್ಟ್ ಆಗಿ ಹೇಳ್ರಿ, ತಂದೆಯ ದೇವರಿಗೆ ಒಂದಿನ ಅಂದ್ರೆ ಎಷ್ಟು ಸಾವಿರ ವರ್ಷ? 7000 ವರ್ಷ. 7000 ವರ್ಷ. ಪರವಾಗಿಲ್ಲ, ವೆರಿ ಗುಡ್ ಅಲ್ವರ. 7000 ವರ್ಷ. ಇವಾಗ ಲೆಕ್ಕ ಹಾಕೊಂಡ್ರೆ ಕರೆಕ್ಟ್ ಆಗಿ ಏನ್ರಿ, ನಾವು 7000 ವರ್ಷದಲ್ಲಿ ಬದುಕ್ತಾ ಇದ್ದೀರಿ. ಹಂಗಂದ್ರೆ ದೇವ್ ದೃಷ್ಟಿಯಲ್ಲಿ ಇನ್ನ ಒಂದಿನ ಕೂಡ ಏನಾಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಯೋಚನೆ ಮಾಡ್ರಿ. ಹಂಗಾರೆ ನಮ್ ದೃಷ್ಟಿಯಲ್ಲಿ, ನಮ್ ಆಂಗಲ್ ಅಲ್ಲಿ ಥಿಂಕ್ ಮಾಡಿ, ನಮ್ಗಿರಂತ ಒಂದು ದಿನ ಇವತ್ತಿದೆ ಗೊತ್ತಾ, ಒಂದಿನ. ಈ ಒಂದಿನದಲ್ಲಿ ಏನ್ ಶಾರ್ಟ್ ಪೀರಿಯಡ್ ಅನ್ಸ್ತದೆ ಗೊತ್ತಾ,
ಬೆಳಿಗ್ಗೆ ಎದ್ದು ಸಾಯಂಕಾಲ ಮಾಡಿ ಟಕತ್ತೆ ದಿನ ಮುಗ್ದೋಯ್ತು. ಇದೇ ತರ ದೇವ್ರ ದೃಷ್ಟಿಲಿ ಯೋಚನೆ ಮಾಡಿ, ನಾವಿವತ್ತೆ ಮನುಷ್ಯ ಎಲ್ಲ ಕಷ್ಟಪಡ್ತಿರೋದೆಲ್ಲ ದೇವ್ರ ದೃಷ್ಟಿಲಿ ಹೆಂಗಿದೆ, ಜಸ್ಟ್ ಒಂದು ದಿನ, ಒಂದು ಗಳಿಗೆ, ಅದರ ಸ್ವಲ್ಪ ಕ್ಷಣದಲ್ಲಿ ದೇವ್ರ ತನ್ನ ಕೃಪೆನ ಏನ್ ಮಾಡ್ತಾರೆ, ನೋಡಿಸ್ತಾರೆ ಅಲ್ವರ. ಅದಕ್ಕೆ ಈ ತರ ನಾವೇನ್ ಮಾಡ್ಬೇಕು, ದೇವ್ರ ಮಕ್ಳು ಕಾನ್ಫಿಡೆನ್ಸ್ ಏನಾಗಿರ್ಬೇಕು, ದೇವ್ರ ಮಕ್ಳ ಮೇಲೆ, ದೇವ್ರ ಮೇಲೆ ಏನಾಗಿರ್ಬೇಕು, ನಂಬಿಕೆ ನಮ್ಗೆ ಇರಬೇಕು ಅಲ್ವರ. ಯಾಕಂದ್ರೆ ಎಷ್ಟಿದೆ ಪೀರಿಯಡ್, ಒಂದೇ ದಿನ, ಒಂದ್ ಸ್ವಲ್ಪ ಕ್ಷಣ ಅಲ್ವರ. ಅದ್ ಹೇಳ್ತಾರಲ್ಲ, ನೀವು ಅನುಭವಿಸುವಂತ ಕಷ್ಟ ಸಂಕಟಗಳು ಹೆಂಗಿದೆ ಅಂತೆ, ಕ್ಷಣ ಮಾತ್ರವು. ಎಲ್ಲಿ ಬರ್ತದೆ, ಎಲ್ಲಿ ಬರ್ತಾರೆ ವಚನ ಬೈಬಲ್ ಅಲ್ಲಿ? ಎಲ್ಲಿ ಬರ್ತದೆ ಬೈಬಲ್ ಅಲ್ಲಿ ವಚನ? ಏನ್ರಪ್ಪ ಒಬ್ರು ಉತ್ತರ ಕೊಡಲ್ಲ ಅಂತಿರಲ್ಲಪ್ಪ. ಸರಿ, ಕ್ಲೂ ಕೊಡ್ಲಾ? ಕ್ಲೂ ಕೊಟ್ರೆ ಹುಡುಕ್ತೀರಾ? ಪೂರ್ಣಿ ಮಾಸ್ಟರ್, ಪ್ರಜ್ವಲ್, ಸಿಂಧು ಸಿಸ್ಟರ್, ಕ್ಲೂ ಕೊಡ್ಲಾ? ಹುಡುಕ್ತೀರಾ ಬೈಬಲ್ ಅಲ್ಲಿ? ಬ್ರದರ್, ನಮ್ಮ ಮನೆ ಕರೆಂಟ್ ಇಲ್ಲ, ಟೆರೆಸ್ ಮೇಲೆ ಬಂದಿದ್ದೀನಿ, ಹುಡುಕ್ತೀನಿ ಬ್ರದರ್. ಸರಿ, ಓಕೆ. ಮೊದಲನೇ ಪೇತ್ರದಲ್ಲಿ ಬರೋದು ಹುಡುಕ್ರಿ. ಫಸ್ಟ್ ಪೀಟರ್ ಅಲ್ಲಿ ಬರ್ತಾರೆ ಮೊದಲ. ಏನ್ ವಿಷಯ ನೆಟ್ ಕಟ್ ಆಗ್ಬಿಟ್ಟಿದೆ ಬ್ರದರ್. ಓಕೆ, ಇನ್ನೊಂದ್ಸರಿ ಹೇಳ. ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು ಅನುಭವಿಸುವಂತ ಕಷ್ಟ ಸಂಕಟಗಳೆಲ್ಲ ಕ್ಷಣ ಮಾತ್ರವು ಅಂತ ಬೈಬಲ್ ಅಲ್ಲಿ ಹೇಳ್ತಾರೆ ಅಲ್ರ. ಇದರಿಂದ ನಮ್ಗೆ ಒಳ್ಳೆ ಮಹಿಮೆನ ದೇವ್ರು ಕೊಡ್ತಾರೆ ಅಂತ ಹೇಳ್ತಾರೆ. ಎಲ್ಲಿ ಬರ್ತದೆ? ಪೇತ್ರದಲ್ಲಿ ಬರ್ತದೆ. ಕೇಳಿಸ್ತಿದ್ಯಾ? ಯಾರೋ ಹುಡುಕ್ತಿದ್ದೀರಾ? ಆದಿಕಾಂಡ ಸಿಸ್ಟರ್, ಒಂದನೇ ಪೇತ್ರದಲ್ಲಿ ಬರ್ತಾವ ನೋಡಿ. ಆದಿಕಾಂಡ ಅಲ್ಲ, ಒಂದನೇ ಪೇತ್ರ. ಸರಿ, ನಾನೇ ಹೇಳ್ಬಿಡ್ತೀನಿ ತಗೊಳ್ಳಿ. ಒಂದನೇ ಪೇತ್ರ 5ನೇ ಅಧ್ಯಾಯ 10ನೇ ವಚನ. ಫಸ್ಟ್ ಪೀಟರ್ 5:10. ಫಸ್ಟ್ ಪೀಟರ್ 5:10 ಓದ್ತಿರೋದ್ರ? ಹಾ ಬ್ರದರ್. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಅಧಿಪತ್ಯವು ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಆಮೇನ್. ಸ್ವಲ್ಪ ಕಾಲ ಏನ್ರಿ? ಎಷ್ಟು ಕಾಲ? ಜಾಸ್ತಿ ಕಾಲ ಅಲ್ಲ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಅಲ್ರ. ಏನ್ರಿ ದೇವ್ರ ದೃಷ್ಟಿ ಹೆಂಗಿದೆ ಅಂತ ಇದು? ಸ್ವಲ್ಪ ಕಾಲ. ಯಾಕಪ್ಪ ಸ್ವಲ್ಪ ಕಾಲ ಹೇಳೋದು ಅಂತಂದ್ರೆ, ಆತನ ದೃಷ್ಟಿಯಲ್ಲಿ ಏನ್ರಿ 7,000 ವರ್ಷಗಳು ಒಂದೇ ದಿನದ ಲೆಕ್ಕ. ನಾವಿನ್ನ ಆ ದಿನದಲ್ಲಿ ಏನಾಗಿರೋದು ನಾವು ಆದ್ರೆ ಇದೀರಿ, ಇನ್ನ ರಾತ್ರಿ ಏನಾಗಿಲ್ಲ, ಇನ್ನ ಆಗಿಲ್ಲ ಎಲ್ಲರ. ಏನ್ರಿ ಸಂಜೆ ಕಾಲಕ್ಕೆ ಬರ್ತೈತಿ ಇವತ್ತು. ಅದರ ದ ಡೇ ಇಸ್ ಸ್ಟಿಲ್ ನಾಟ್ ಎಂಡೆಡ್. ಅದರ ಬ್ಯೂಟಿಫುಲ್ ಆಗಿರೋಂಥ ಒಂದು ಈವ್ನಿಂಗ್ ಏನಾಗ್ತದೆ ಬರ್ತದೆ, ಗ್ಲೋರಿಯಸ್ ಈವ್ನಿಂಗ್, ದ ರೀನ್ ಆಫ್ ಕ್ರೈಸ್ಟ್. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಏನ್ರಿ ಏನ್ ಮಾಡ್ತಾರೆ ದೇವ್ರು ನಮ್ನ ಏನ್ ಮಾಡ್ತಾರೆ? ಅವ್ರು ಏನ್ ಮಾಡ್ತಾರೆ? ನಮ್ನ ಎಸ್ಟಾಬ್ಲಿಷ್ ಮಾಡ್ತಾರಂತೆ ಅಲ್ವರ. ಅದಕ್ಕೆ ಹೇಳೋದು ನೋಡ್ರಿ, ಇಲ್ಲಿ ಪ್ರಕಟಣೆ 22, ಪ್ರಕಟಣೆ 22ನೇ ಅಧ್ಯಾಯ ವಚನ 10ರಿಂದ ಓದ್ಕೊಂಬನಿ. ವಚನ 10ರಿಂದ ನಮ್ರತ ಅಷ್ಟು ಓದ್ತೀರಾ? ರೆವಲ್ಯೂಷನ್ 22 ವರ್ಸಸ್ 10 ಇಂದ ಓದಕ್ಕಾಗ್ತದ? ನೆಟ್ವರ್ಕ್ ಇದೆಯಾ? ನೈಟ್ ಡ್ಯೂಟಿ ಬ್ರದರ್ ಒಳಗೆ. ನೈಟ್ ಡ್ಯೂಟಿನಾ? ಓಕೆ, ಸಾರಿ. ನೆಕ್ಸ್ಟ್ ವಿದ್ಯಾ ಸಿಸ್ಟರ್ ಲೈನ್ ಇದ್ದೀರಾ? ವಿದ್ಯಾ ಕಾಮತ್. ಸರಿ, ಓಕೆ. ವರಲಕ್ಷ್ಮಿ ಸಿಸ್ಟರ್ ಓದ್ತೀರಾ ಬೈಬಲ್? ಒಂದ್ ನಿಮಿಷ ರೀ. ವಿದ್ಯಾ ಸಿಸ್ಟರ್ ಓದ್ತೀರಾ? ಆಗ್ತದ? ಓದಕ್ಕಾಗಲ್ಲ. ವರಲಕ್ಷ್ಮಿ ಸಿಸ್ಟರ್ ಓದಿ. ಓದ್ರಿ. 6,000 ವರ್ಷಗಳ ಹಿಂದೆ ಸಿಸ್ಟರ್ ಪ್ರಕಟಣೆ
ಬೈಬಲ್ನಲ್ಲಿ ಪ್ರಕಟಣೆ 22ನೇ ಅಧ್ಯಾಯ ವಚನ 10ರಿಂದ ಓದ್ಕೊಂಬನಿ. ಬ್ರದರ್ ಓದ್ಲಾ? ಸುಧಾಸಿಸ್ಟರ್ ಓದಿ. ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಇಗೋ, ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ನೋಡ್ರಾ, ನಾನೇ ಆದಿಯೂ ಅದಕ್ಕೆ ಹೇಳಿದ್ದು ಅಂತ್ಯವೂ, ನಾನು ಬೇಗನೆ. ಮೊದಲನೆಯವನು ಕಡೆಯವನು, ಥ್ಯಾಂಕ್ ಯು ಸ್ಟರ್. ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಥ್ಯಾಂಕ್ ಯು. ಸೊ ಅದೇನು ಹೇಳ್ತಾರೆ ಅಂದ್ರೆ, ಈಗ ನಾನು ಬೇಗನೆ ಬರ್ತೀನಿ ಅಂತ ಅದ್ ಹೇಳಿದೆ. ಯಾಕೆ ಬೇಗನೆ ಬರ್ತೀನಿ ಅಂತ ಹೇಳಿದೆ ಅಂದ್ರೆ, ಆ ದೃಷ್ಟಿಯಲ್ಲಿ ಹೆಂಗಿದೆ ಅಂತಂದ್ರೆ 1,000 ವರ್ಷ ಅಂದ್ರೆ ಒಂದು ದಿನ. ಅಂದ್ರೆ ಒಂದ್ 2 ದಿನದಲ್ಲಿ ಏಸು ಕ್ರಿಸ್ತ ಮಾಡ್ತಾರೆ, ಹೋಗಿ ಬರ್ತೀನಿ ಅಂತ ಹೇಳಿದಾಗೆ ಅಷ್ಟೇ. ಅಂದ್ರೆ ಅದಕ್ಕೆ ಹೇಳ್ಬೇಕಾರೆ ಏನ್ರಿ, ಇದು ನಮ್ಗೇನೆಲ್ಲ ಒಂದು ಸಫರಿಂಗ್ಸ್ ಎಲ್ಲ ಏನ್ ಕೊಟ್ಟಾರೋ, ಏನ್ ಟ್ರಯಲ್ಸ್ ಎಲ್ಲ ಕೊಟ್ಟಿದಾರೋ, ಇಟ್ ಇಸ್ ಜಸ್ಟ್ ಫಾರ್ ಎ ಶಾರ್ಟ್ ಪೀರಿಯಡ್. ಅಂದ್ರೆ ಅದು ಜಾಸ್ತಿ ದಿನ ಏನಾಗಿರಲ್ಲ, ಅದು ಇರಲ್ಲ. ಅದಕ್ಕೆ ಹೇಳೋದು ಏನ್ರಿ, ಇವಾಗ ನಮ್ಗಿರೋ ಟೈಮ್ ಏನಂತ ಟೈಮ್ ಅಂತಂದ್ರೆ, ಕಾಲವು ಏನಾಗಿದೆ, ಸಮೀಪವಾಗಿದೆ. ಗುಪ್ತವಾಗಿ ಇಡ್ಬೇಡ. ಅಲ್ಲರ ಏನ್ ಮಾಡ್ತಾರೆ ಬೈಬಲ್ ಅಂತ ಎಲ್ಲ ರಹಸ್ಯಗಳ ದೇವ್ರು ನಮ್ಗೆ ಏನ್ ಕೊಟ್ಟಾರೆ ಅಂತಂದ್ರೆ, ನಾವ್ ಏನ್ ಮಾಡ್ಲಿ, ಹೆಚ್ಚಾಗಿ ಏನ್ ಮಾಡ್ಲಿ, ನಾವು ಇವಾಗ ದೇವ್ರ ಮಕ್ಳು ಇನ್ನ ಸ್ಟ್ರಾಂಗ್ ಆಗಿ ಸ್ಪಿರಿಚುವಲ್ ಫುಡ್ ನ ತಿಂದು ಏನ್ ಮಾಡ್ಲಿ, ಸ್ಟ್ರಾಂಗ್ ಆಗಿರ್ಲಿ, ಸತ್ಯ ಇರ್ಲಿ ಅಂತ ಅದ್ಗೇನ್ ಮಾಡಿದ್ರೆ, ಈ ಕಾಲದಲ್ಲಿ ಬಲವಾಗಿರೋಂಥ ಆಹಾರಗಳನ್ನ ಏನ್ ಮಾಡ್ತಾರೆ ದೇವ್ರು ನಮ್ಗೆ, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ನಮ್ಗೆ ಏನ್ ಮಾಡ್ತಾರೆ, ಏನ್ ಕೊಡ್ತಾ ಇರೋದು, ಚೆನ್ನಾಗಿ ಊಟ ತಿಂದ್ರೆ ಏನಾಗ್ತಾರೆ, ಮಗು ಹೆಂಗಿರ್ತದೆ, ಸ್ಟ್ರಾಂಗ್. ಒಣಕ್ಲಂಗಿದ್ರೆ ಏನ್ ಹೇಳ್ತೀರಿ, ಊಟ ತಿನ್ನೋ ಯಾಕೋ ಹಿಂಗಿದ್ಯಾ ಅಂತ ಹೇಳ್ತಾರೆ ಅಲ್ರ. ಯಾಕೆ ಹೇಳೋದು, ಏನಿದೆ ತಿಂದ್ರೆ ಏನಾಗ್ತದೆ, ಒಳ್ಳೆ ಗಟ್ಟಿ ಮುಟ್ಟಾಗೆ ಚೆನ್ನಾಗಿರ್ತೀರಿ. ಈ ತರ ನಮ್ಮ ನೂತನ ಸೃಷ್ಟಿಗೆ ದೇವ್ರು ಒಳ್ಳೆ ಫುಡ್ಗಳು ಏನಕ್ಕಪ್ಪ ಕೊಡ್ತಾರೆ ಅಂದ್ರೆ, ದೇವ್ರ ಮಕ್ಳು ಏನಾಗಿರ್ಬೇಕು, ಅಂತ್ಯಕಾಲದಲ್ಲಿ ಸ್ಟ್ರಾಂಗ್ ಆಗಿ ಇರಲಿ ಅಂತ ಅಂದ್ಬಿಟ್ಟು ಅಲ್ವರ. ಅದನ್ನ ಏನ್ ಮಾಡೋಣ, ನಾವು ವಾಲ್ಯೂಮ್ ಸ್ಟಡಿ ಇವತ್ತಿಲ್ಲಿ ನಿಲ್ಸ್ಬಿಡೋಣ. ನೆಕ್ಸ್ಟ್ ವೀಕ್ ನಾವ್ ಏನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ ಅಲ್ವರ. ಫ್ರೈಡೇ ಬಂದ್ಬಿಟ್ಟು ರೆವಲ್ಯೂಷನ್ ಸ್ಟಡಿ ಇರ್ತಾರೆ. ದಯವಿಟ್ಟು ನೀವೆಲ್ಲರೂ ಜಾಯ್ನ್ ಆಗ್ಬೇಕು ಅಂತ ಕೇಳ್ಕೊಂತೀನಿ. ಓಕೆನಾ? ನಿಮ್ಗೇನೋ ಪ್ರಶ್ನೆಗಳಿದೆಯಾ? ಯಾರಿಗಾರ ಡೌಟ್ಸ್ ಇದೆಯಾ? ಯಾರಿಗಾರ ಕ್ವಶನ್ಸ್ ಏನೋ ಇದೆಯಾ?